ನಿಮ್ಮ ಮಕ್ಕಳನ್ನು ನೀವು ಇವತ್ತೇ ಶಿಕ್ಷಣದಲ್ಲಿ ಹತ್ತುಬಸ್ತಾಗಿ ಸಂಸ್ಕಾರಬದ್ಧವಂತರಾಗಿ ಮಾಡದಲ್ಲಿ ಇದ್ರೆ ಮುಂದಿನ ದಿವಸದಲ್ಲಿ ನಿಮ್ಮ ಕೈ ತಪ್ಪಿಸ್ಕೊಂಡೋದೆ, ಅವರ ಅಪ್ಪನ ಕೈ ತಪ್ಪಿಸ್ಕೊಂಡಿದ್ವದೆ, ಎಲ್ಲ ಹೋಗಿ ಕೊನೆಯ ಪೊಲೀಸರ ಕೈ ವಧೆ ತಿನ್ಬೇಕಾಗತ್ತೆ. ಹುಷಾರು ಹುಷಾರು ಹುಷಾರು. ಚೆನ್ನಾಗಿದ್ದ ಹುಡುಗಾಟ, ವಯಸ್ಸಾದ್ಮೇಲೆ ಆರೋಗ್ಯದ ಪೀಕಲಾಟ, ಸತ್ತೋದ್ರೆ ಆಪ್ತರ ಗೋಳಾಟ, ಗಂಟಿದ್ರೆ ನೆಂಟರ ರಂಪಾಟ, ಗಂಟಿಲ್ಲ ಅಂದ್ರೆ ಮನೆಯವ್ರ ಜಂಜಾಟ, ಕೊನೆಗೆ ಊರಿಗೊಂದು ಊಟ, ಮನೆಗೊಂದು ಪೋಟ, ಮುಗಿದೋಯ್ತು ಲಕ್ಷ ಜೀವನ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಸಮೀಪವಿರುವ ನಿಸರ್ಗ ಬಡಾವಣೆಯಲ್ಲಿರುವ ಪುರಂದರ ಮಂಟಪದ ಆವರಣದಲ್ಲಿ ಜನಸಿರಿ ತಂಡದ ಮುಖ್ಯಸ್ಥ ಹಾಗೂ ಯುವ ಕವಿಗಳಾದ ನೊಸೆನೂರು ನಾಗಲೇಕರ್ ಅವರ ನೇತೃತ್ವದಲ್ಲಿ ಸಡಗರ ಸಂಭ್ರಮದಿಂದ ಶಿಕ್ಷಕರ ಹಬ್ಬ 2021 ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಸುಮಾರು 80 ಜನ ಶಿಕ್ಷಕರಿಗೆ ಆದರ್ಶ ಶಿಕ್ಷಕರ ರತ್ನ ಪ್ರಶಸ್ತಿ ನೀಡಿ ಗೌರವ ಪೂರ್ವಕವಾಗಿ ಸನ್ಮಾನಿಸಿ ಅವರನ್ನು ಗೌರವಿಸಲಾಯಿತು ಹಾಗೂ ಕ್ರೀಡೆಯಲ್ಲಿ ವಿಜೇತರಾದ ಶಿಕ್ಷಕರಿಗೆ ಬಹುಮಾನಗಳನ್ನು ಗಣ್ಯರು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ನಟ ದೊಡ್ಡಣ್ಣ, ಅತ್ತಿಬೆಲೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೆ ವಿಶ್ವನಾಥ್, ಶಿಕ್ಷಣ ತಜ್ಞ ಜಿ ಮುನಿರಾಜು, ಶಿಕ್ಷಣಾಧಿಕಾರಿ ರಾಮಮೂರ್ತಿ, ಬಿಒ ನರಸಿಂಹಮೂರ್ತಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಣ್ಣ, ಖಜಾಂಚಿ ಜಿ ನಾಗರಾಜು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಚಂದ್ರಶೇಖರ್, ಕಾರ್ಯದರ್ಶಿ ಲಿಂಗಮೂರ್ತಿ, ಅತ್ತಿಬೆಲೆ ಎಪಿಎಸ್ ಶಾಲೆಯ ಮುಖ್ಯಸ್ಥ ಮುನಿರಾಜು, ಬೃಂದಾವನ ಶಾಲೆಯ ಮುಖ್ಯಸ್ಥ ಶೇಖರ್, ಅಂಸ ಸಂಘಟನೆಯ ಪ್ರಹ್ಲಾದ್, ಅಂಬರೀಶ್, ಬಾಬು, ಅಕಾಡೆಮಿ ಶಾಲೆಯ ರಾಜೇಂದ್ರ ಪ್ರಸಾದ್, ಖಾಸಗಿ ಶಾಲೆಗಳ ಮುಖ್ಯಸ್ಥರಾದ ಆನಂದ್, ಜಗದೀಶ್, ಜ್ಯೋತಿ ಗೌಡ್ರು, ಜಯರಾಮ್, ಅಪ್ಪಾಜಿ ಗೌಡ ಮತ್ತು ಶಿಕ್ಷಕರು ಭಾಗವಹಿಸಿದ್ರು.
ಶಿಕ್ಷಕರನ್ನ ಗೌರವಿಸಬೇಕು. ಶಿಕ್ಷಕರನ್ನ ಇವತ್ತು ನೀವು ನೋಡಿರ್ಬೋದು, ಶಿಕ್ಷಕರು ಅಂತಂದ್ರೆ ಗೌರವನೇ ಇಲ್ಲ ಅಂತಹ ಒಂದು ಪರಿಸ್ಥಿತಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ನಾವು ನಮ್ಮ ಸ್ವಪ್ರತಿಷ್ಠೆಗಳನ್ನ ಇಟ್ಕೊಂಡು ದ್ವೇಷ, ಅಸೂಯೆ, ಭಿನ್ನಾಭಿಪ್ರಾಯಗಳನ್ನ ಏನಾದ್ರೂ ಮುಂದೆ ಇಟ್ಕೊಂಡು ಹೋದ್ರೆ ಶಿಕ್ಷಕ ಅಂತಕ್ಕಂಥ ಪದ ಉಳಿತೈತೋ ಇಲ್ಲ ಅಂತಕ್ಕಂಥ ಆತಂಕ ನಮ್ಮನ್ನು ಇವತ್ತು ಕಾಡ್ತಾ ಇದೆ. ಯಾವುದೇ ಒಬ್ಬ ವಿದ್ಯಾರ್ಥಿಯನ್ನ ನೀವು ಕೇಳಿದ್ರೆ ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಲಾಯರ್ ಆಗ್ತೀನಿ, ಜಡ್ಜ್ ಆಗ್ತೀನಿ, ನಾನು ಆಗಾಗ್ತೀನಿ, ಈಗಾಗ್ತೀನಿ ಅಂತ ಹೇಳ್ತಾರೆ. ಒಬ್ಬ ವಿದ್ಯಾರ್ಥಿ ಬಾಯರು ಶಿಕ್ಷಕ ಆಗ್ತೀನಿ ಅಂತ ಹೇಳೋದು ಕಾಣ್ತಾ ಇಲ್ಲ. ದಯವಿಟ್ಟು ಇದೊಂದು ಈ ಸಮಾಜದ ದೊಡ್ಡ ದುರಂತ. ಎಲ್ಲ ತಂದೆ ತಾಯಿಯರು ಕೂಡ ಶಾಲೆಗೆ ಹೋಗಿ ಶಾಲಾ ಕಟ್ಟಡವನ್ನು ನೋಡಿ, ಶಾಲೆಗಳಲ್ಲಿ ನಾವು ಎಷ್ಟು ಬೇಕಾದ್ರೂ ಫೀಸನ್ನ ಕಟ್ಟಿ ಅಥವಾ ಸರ್ಕಾರಿ ಶಾಲೆಗೆ ಹೋಗಿ ನಾವು ಸೇರಿಸಿ ಮಕ್ಕಳನ್ನು ಓದಿಸ್ತಾ ಇದ್ದೀವಿ. ಆದ್ರೆ ಇವತ್ತು ಒಂದು ಯೋಚನೆ ಮಾಡಬೇಕಾಗಿದೆ, ಮಕ್ಕಳಲ್ಲಿ ಇವತ್ತು ನಾವೆಲ್ಲರೂ ಕಾಂಪಿಟೇಷನ್ ಮಾಡ್ತಾ ಇರ್ತಕ್ಕಂಥದ್ದು ಮಾರ್ಕ್ಸ್ಗೋಸ್ಕರನೇ ಹೊರತು ಉತ್ತಮ ಸಮಾಜಕ್ಕಾಗಿ ಯಾರು ನಾವು ಶ್ರಮಿಸ್ತಾ ಇರೋದು ದೊಡ್ಡ ಆತಂಕ ಆಗ್ತಾ ಇದೆ. ದಯವಿಟ್ಟು ಇಲ್ಲಿ ಶಿಕ್ಷಕ ಮಹನೀಯರಿದ್ದೀರಿ, ಬಹಳ ಖುಷಿ ಆಗ್ತಾ ಇದೆ ನಿಮ್ನೆಲ್ಲ ನೋಡ್ತಾ ಇದ್ರೆ. ಇದು ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ, ಪ್ರತಿಯೊಬ್ಬರ ಕರ್ತವ್ಯ. ಶಿಕ್ಷಕರ ಜವಾಬ್ದಾರಿ ಅಲ್ಲ, ತಂದೆ ತಾಯಿಯಾಗಿ ಎಲ್ಲರ ಜವಾಬ್ದಾರಿ ಕೂಡ. ಒಬ್ಬ ಮನುಷ್ಯ ಒಂದು ಹಂತಕ್ಕೆ ಬರಬೇಕು, ಒಬ್ಬ ಮನುಷ್ಯ ಈ ಸಮಾಜದಲ್ಲಿ ಏನಾದರೂ ಒಂದು ತಿಳ್ಕೋಬೇಕು, ಕಲ್ತ್ಕೋಬೇಕು. ನಾವು ನೀವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿದೀವಿ ಅಂತಂದ್ರೆ ನಮಗೆ ಆಗಿನ ದಿನಗಳಲ್ಲಿ ಪಾಠ ಮಾಡಿದಂತ ಶಿಕ್ಷಕರಿಗೆ ಒಂದು ಜೋರು ಚಪ್ಪಾಳೆಯನ್ನು ಕೊಡಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಕೊರೋನಾ ಸಂದರ್ಭದಲ್ಲಿ ಒಬ್ಬ ರೌಡಿ ಪೋಲಿ ಪುಂಡ ಸತ್ತಿದ್ದಲ್ಲ ನಮ್ಮ ಪೂಜ್ಯ ಶಿಕ್ಷಕರುಗಳು. ನೋವಾಗ್ತಾ ಇದೆ ಇವತ್ತು. ಸಜ್ಜನರಿಗೆ ಇವತ್ತು ಉಳಿಗಾಲ ಆಗ್ತಾ ಇಲ್ಲ. ನಾವು ನೀವು ಜಾಗೃತರಾಗದೇ ಇದ್ರೆ ಭ್ರಷ್ಟರು, ದುಷ್ಟರು ಈ ಸಮಾಜವನ್ನ ಸಂಹಾರ ಮಾಡ್ತಾ ಇದ್ದಾರೆ. ಎಚ್ಚರಿಕೆ ಆಗ್ಬೇಕಾಗುತ್ತೆ. ಕಾಲನೇ ಈಗ ಹಂಗಾಗಿದೆ. ನಮ್ಮ GM ಸರ್ ಹೇಳ್ತಾ ಇರ್ತಾರೆ, ಕಳ್ಳನಿಗೆ ದೌಲತ್ತು, ಸುಳ್ಳನಿಗೆ ಸಂಪತ್ತು, ಭ್ರಷ್ಟನಿಗೆ ಸವಲತ್ತು, ನೀತಿವಂತನಿಗೆ ಸದಾ ಆಪತ್ತು ಅಂತ ಹೇಳ್ತಾರೆ. ನಮಗೂ ಜಾಸ್ತಿ ಅನುಭವ ಆಗೋಗ್ಬಿಟ್ಟಿದೆ. ಎಚ್ಚೆತ್ಕೊಳ್ಬೇಕೀಗ. ನಮ್ಮ ಜೀವನದಲ್ಲಿ ನಾವು ಯಾರನ್ನ ಹೀರೋ ಅನ್ಕೋತೀವೋ ಅವರೇ ಝೀರೋ ಮಾಡ್ತಾರೆ ನಮ್ಮ ಲೈಫನ್ನ. ಯಾರು ನಮ್ಮ ಜೀವನದಲ್ಲಿ ಕ್ಲೋಸ್ ಫ್ರೆಂಡ್ ಅನ್ಕೊಂತೀವಿ. ಕ್ಲೋಸ್ ಫ್ರೆಂಡ್ ಅಂದ್ರೆ ಏನು? ನಮ್ಮ ಜೀವನವನ್ನ ಕ್ಲೋಸ್ ಮಾಡೋದೇ ಕ್ಲೋಸ್ ಫ್ರೆಂಡ್ ಕೆಲಸ. ಕ್ಲೋಸ್ ಫ್ರೆಂಡ್ ಅಂದ್ರೆ ಕ್ಲೋಸ್ ಮಾಡೋದೇ ಅವ್ರ ಜೀವನದ ಕೆಲಸ ಆಗಿದೆ. ಹಾಗಾಗಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋದೇ ಗಾಬರಿ ಆಗ್ತಾ ಇದೆ ಇವತ್ತಿನ ಕಾಲಘಟ್ಟದಲ್ಲಿ. ಯಾಕೆ ಅಂತಂದ್ರೆ ಜನಗಳಿಗೆ ಏನೀಗ ಅಂತಂದ್ರೆ ಸ್ನಾನ ಮಾಡದೇ ಇದ್ರೂ ಪರವಾಗಿಲ್ಲ, ಪರ್ಫ್ಯೂಮ್ ಹಾಕಿರೋನ್ಗೆ ಸೆಲ್ಯೂಟ್ ಹಾಕುವಂತ ಕಾಲ ಇದೆ. ಹೊರಗಿನ ಬಾಹ್ಯ ಸೌಂದರ್ಯಗಳು ಚೆನ್ನಾಗಿರ್ಬೇಕು. ಎಷ್ಟು ಜನ ಇವತ್ತು ಶಿಕ್ಷಕರನ್ನ ಗೌರವಿಸ್ತಾ ಇದ್ದಾರೆ, ಎಷ್ಟು ಜನ ಇವತ್ತು ಶಿಕ್ಷಕರನ್ನ ಆರಾಧಿಸ್ತಾ ಇದ್ದಾರೆ. ಶಿಕ್ಷಕರು ಕೆಲಸದಲ್ಲಿ ಇದ್ದಾಗಲೇ ಗೌರವ ಕೊಡೋರಿಲ್ಲ, ಶಿಕ್ಷಕರು ನಿವೃತ್ತಿ ಅವ್ರನ್ನ ಮಾತಾಡಿಸೋರಿಲ್ಲ ಅಂತ ಒಂದು ದುಷ್ಟ ವ್ಯವಸ್ಥೆಯನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಆರಕ್ಷಕ ಕೊಡುವ ರಕ್ಷಣೆ ತಲೆ ಕಾಯುತ್ತದೆ, ಆರಕ್ಷಕ ಕೊಡುವ ರಕ್ಷಣೆ ತಲೆ ಕಾಯುತ್ತದೆ. ಶಿಕ್ಷಕ ಕೊಡುವ ಶಿಕ್ಷಣ ತಲೆ ತಲಾಂತರ ಕಾಯುತ್ತದೆ. ಶಿಕ್ಷಕರಿಗೆ ಅಂತಹ ಒಂದು ಶಕ್ತಿ ಇದೆ. ಶಿಕ್ಷಣವೇ ಶಕ್ತಿ, ಶಿಕ್ಷಣವೇ ಶಕ್ತಿ, ಶಿಕ್ಷಕರೇ ನಮ್ಮ ಆಸ್ತಿ. ಶಿಕ್ಷಣವೇ ಶಕ್ತಿ, ಶಿಕ್ಷಕರೇ ನಮ್ಮ ಆಸ್ತಿ. ಯಾವ ವ್ಯಕ್ತಿ ಶಿಕ್ಷಕರನ್ನ ಗೌರವಿಸೋದಿಲ್ವೋ, ಯಾವ ವ್ಯಕ್ತಿ ಶಿಕ್ಷಕರನ್ನ ಪೂಜಿಸೋದಿಲ್ವೋ, ಈ ಸಮಾಜ, ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇಡೀ ಜಗತ್ತಿನಲ್ಲಿ ಅತ್ಯಂತ ಪೂಜನೀಯವಾದಂತಹ ಗುರು ಪರಂಪರೆಯನ್ನು ಹೊಂದಿರತಕ್ಕಂಥ ಅಗ್ರಮಾನ್ಯ ರಾಷ್ಟ್ರ ಅಂದ್ರೆ ಅದು ನಮ್ಮ ಹೆಗ್ಗೆಯ ಭಾರತ ಅಂತ ಹೇಳೋದಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಭಾರತದಲ್ಲಿ ಹುಟ್ಟಿರೋದೇ ನಮ್ಮ ಪುಣ್ಯ, ಅದರಲ್ಲೂ ಡಬಲ್ ಪುಣ್ಯ. ಕನ್ನಡಿಗರ ಕರ್ನಾಟಕದಲ್ಲಿ ಹುಟ್ಟಿದ್ದು ನಮ್ಮ ಡಬಲ್ ಪುಣ್ಯ. ಹಾಗಾಗಿ ಇಂತಹ ಕರ್ನಾಟಕದಲ್ಲಿ ನಾವು ಶಿಕ್ಷಕರಾಗಿರ್ತಕ್ಕಂಥದ್ದು ಹೆಮ್ಮೆಯ ಕೆಲಸ. ಯಾರು ಏನ್ ಬೇಕಾದ್ರೂ ಆಗ್ಬೋದು. ಶಿಕ್ಷಕರಾಗಬೇಕು ಅಂತಂದ್ರೆ ಅವರಿಗೆ ಸಾಮಾಜಿಕ ಕಾಳಜಿ ಇರಬೇಕು, ಹೃದಯವಂತಿಕೆ ಇದ್ದವರು ಮಾತ್ರ ಶಿಕ್ಷಕರಾಗಲಿಕ್ಕೆ ಸಾಧ್ಯ. ರಾಜಕಾರಣಿಗಳು ಯಾರು ಬೇಕಾದ್ರೂ ಆಗ್ಬೋದು. ಒಳ್ಳೆ ಹೃದಯ, ಒಳ್ಳೆ ಭಾವನೆ, ಒಳ್ಳೆ ಮನಸ್ಥಿತಿಯನ್ನು ಹೊಂದಿರೋರು ಮಾತ್ರ ಶಿಕ್ಷಕರಾಗಲಿಕ್ಕೆ ಸಾಧ್ಯ. ಮನುಷ್ಯನ ಜೀವನ ಏನಿದೆ, ದ್ವೇಷಗಳು ಯಾಕೆ, ಭಿನ್ನಾಭಿಪ್ರಾಯಗಳು ಯಾಕೆ, ಅಸೂಯೆ ಹೊಟ್ಟೆ ಕಿಚ್ಚಿಗೆ ಮದ್ದಿದೆಯಾ, ಏನಿದೆ? ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ಬದುಕಿದ್ದಂಥ ದಿನಗಳಲ್ಲಿ ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋದು ಮಾತ್ರ ನಮಗೆ ಮುಖ್ಯ. ಚೆನ್ನಾಗಿದ್ದ ಹುಡುಗಾಟ, ವಯಸ್ಸಾದ್ಮೇಲೆ ಆರೋಗ್ಯದ ಪೀಕಲಾಟ. ಚೆನ್ನಾಗಿದ್ದ ಹುಡುಗಾಟ, ವಯಸ್ಸಾದ್ಮೇಲೆ ಆರೋಗ್ಯದ ಪೀಕಲಾಟ. ಸತ್ತೋದ್ರೆ ಆಪ್ತರ ಗೋಳಾಟ, ಗಂಟಿದ್ರೆ ನೆಂಟರ ರಂಪಾಟ, ಗಂಟಿಲ್ಲ ಅಂದ್ರೆ ಮನೆಯವ್ರ ಜಂಜಾಟ, ಕೊನೆಗೆ ಊರಿಗೊಂದು ಊಟ, ಮನೆಗೊಂದು ಪೋಟ. ಮುಗಿದೋಯ್ತು ಮನುಷ್ಯನ ಜೀವನ. ಯಾವ ದ್ವೇಷ, ಅಸೂಯೆ, ಭಿನ್ನಾಭಿಪ್ರಾಯ ಏನನ್ನ ಸಾಧಿಸ್ಲಿಕ್ಕಾಗುತ್ತೆ? ಯಾವ ಪ್ರತಿಷ್ಠೆ? ಯಾರಿಗೆ ಬೇಕು ನಿಮ್ಮ ಕೋಟಿ? ದೊಡ್ಡ ಮನೆಯನ್ನ ಕಟ್ಟುದವನು ಕೋಟ್ಯಾಧಿಪತಿ ಅಲ್ಲ, ದೊಡ್ಡ ಕಾರನ್ನ ಕಟ್ಟುದವನು ಕೋಟ್ಯಾಧಿಪತಿ ಅಲ್ಲ, ದೊಡ್ಡ ಬಂಗಲೆಯಲ್ಲಿ ವಾಸ ಮಾಡೋನು ಕೋಟ್ಯಾಧಿಪತಿ ಅಲ್ಲ. ಯಾರು ಹೆತ್ತ ತಂದೆ ತಾಯಿ ಕಣ್ಣಲ್ಲಿ ಕಣ್ಣೀರು ಬಾರದೇ ಇರುವಾಗೆ ಸಾಕ್ತಾ ಇದ್ದಾನೆ ಮಗ, ಅವನು ಕೋಟ್ಯಾಧಿಪತಿ. ಯಾರು ಒಂದೇ ಒಂದು ಮಾತ್ರೆಯನ್ನು ತಗೊಳ್ಳದೆ ಆರೋಗ್ಯವಾಗಿದ್ದಾನೆ, ಅವನು ಕೋಟ್ಯಾಧಿಪತಿ. ಯಾರು ರಾತ್ರಿ ಹಾಸಿಗೆ ಮೇಲೆ ಕಣ್ಣು ಮುಚ್ಚಿದ ಕೂಡಲೇ ನಿದ್ದೆ ಮಾಡ್ತಾ ಇದ್ದಾನೆ ನೆಮ್ಮದಿಯಾಗಿ, ಅವನು ಕೋಟ್ಯಾಧಿಪತಿ. ಈ ಪ್ರತಿಷ್ಠೆಗಳನ್ನು ಎಲ್ಲರೂ ಬಿಡಬೇಕಾಗುತ್ತೆ. ಯಾರೇ ಆಗಿರಲಿ ಪ್ರತಿಷ್ಠೆಗಳನ್ನು ಬಿಟ್ಟು ಸಮಾಜವನ್ನು ಕಟ್ಟುವಂತಹ ಕೆಲಸ ಮಾಡಬೇಕು. ನಮ್ಮ ಕೈಲಾಯ್ತಾ
ಒಳ್ಳೇದು ಮಾಡಬೇಕು. ಆಗ್ಲಿಲ್ವಾ ಸುಮ್ಮನಿರ್ಬೇಕು, ಯಾರಿಗೂ ತೊಂದರೆ ಮಾಡಬಾರ್ದು. ಒಮ್ಮೊಮ್ಮೆ ಇನ್ನೊಬ್ಬರನ್ನ ನಾವು ಟೀಕೆ ಮಾಡಿದ್ರೆ ಅದು ನಮಗೆ ಮುಳುವಾಗುತ್ತೆ. ವಿರೋಧಿಗಳಿರ್ಬೇಕು. ನನ್ನ ಪ್ರಕಾರ ವಿರೋಧಿಗಳಂದ್ರೆ ದೇವರು. ಒಪ್ಕೋತೀರ ಇದು? ವಿರೋಧಿಗಳಂದ್ರೆ ದೇವರು. ನಾನು ಯಾವಾಗಲೂ ನನ್ನ ಬರಹದಲ್ಲಿ ಬರೀತಾ ಇರ್ತೀನಿ, ಈ ವಿರೋಧಿನಲ್ಲಿ ವಿ ಅಂದ್ರೆ ವಿಶೇಷವಾದ, ರೋ ಅಂದ್ರೆ ರೋಮಾಂಚನಗೊಳಿಸುವ, ದಿ ಎಂದರೆ ದಿಟ್ಟತನ ನೀಡುವವರೇ ನಮ್ಮ ವಿರೋಧಿಗಳು ಅಂತ ಎಲ್ಲ ಕಡೆ ನಾನು ಹೇಳ್ತಾ ಇರ್ತೀನಿ. ಆರೋಗ್ಯ ಎಂಬ 3 ಅಕ್ಷರ, ಯಶಸ್ಸು ಎಂಬ 3 ಅಕ್ಷರ, ಹುಮ್ಮಸ್ಸು ಎಂಬ 3 ಅಕ್ಷರ, ಶ್ರೇಯಸ್ಸು ಎಂಬ 3 ಅಕ್ಷರ, ವರ್ಚಸ್ಸು ಎಂಬ 3 ಅಕ್ಷರ, ಕನಸು 3 ಅಕ್ಷರ, ನನಸ್ಸು 3 ಅಕ್ಷರ, ವಯಸ್ಸು 3 ಅಕ್ಷರ, ಸಂಸಾರ 3 ಅಕ್ಷರ, ಮಡದಿ 3 ಅಕ್ಷರ, ದೇವರು 3 ಅಕ್ಷರ, ಶಿಕ್ಷಣ 3 ಅಕ್ಷರ, ಶಿಕ್ಷಕ 3 ಅಕ್ಷರಕ್ಕೋಸ್ಕರ ನಾವು ಬದುಕಬೇಕಾಗುತ್ತೆ. ಬಂಧುಗಳು, ಜಾಗೃತರಾಗಿ ಎಲ್ಲರೂ ಶಕ್ತಿವಂತರೇ ಇಲ್ಲಿ. ವೇದಿಕೆ ಮೇಲೆ ಕೂತಿರೋರು, ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಶಕ್ತಿವಂತರೇ. ವೇದಿಕೆ ಮೇಲೆ ಕೂತಿರೋರಿಗೆ ಗೌರವ ಬರಬೇಕು ಅಂತಂದ್ರೆ ವೇದಿಕೆ ಮುಂಭಾಗದಲ್ಲಿ ನಿಮ್ಮಂತ ಶಿಕ್ಷಕ ದೇವರುಗಳಿದ್ರೆ ಮಾತ್ರ ಅವರಿಗೆ ಗೌರವ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ವೇದಿಕೆ ಸಭಾಂಗಣದಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ನಿಮ್ಮ ಮುಂದೆ ನಾವೆಲ್ಲರೂ ಚಿಕ್ಕವರಾಗ್ತೀವಿ. ಎರಡು ಲೇಖಗಳು ಒಳ್ಳೆ ಫ್ರೆಂಡ್ಸು. ಯಾವ ಲೇಖ ಅಂತ ನೀವು ಕೇಳ್ಬೋದು. ಒಂದು ಹಂಸಲೇಖ, ಇನ್ನೊಂದು ನಾಗಲೇಖ. ಯಾಕೆಂದ್ರೆ ಹಂಸಲೇಖ ಇದಾಗಲ್ಲ, ಅತ್ಯಂತ ಆತ್ಮೀಯಗಳೇ. ನಾವು ಸಿನಿಮಾಕ್ಕೆ ಬರೋದಕ್ಕಿಂತ ಮುಂಚೆಯಿಂದಲೂ ನಾಟಕ ಸ್ನೇಹಿತರು. ಹಾಗಾಗಿ ಇತ್ತೀಚೆಗೆ ನಾಗಲೇಖ, ರೇಖ ನೋಡಿ ಎಷ್ಟು ಚೆನ್ನಾಗಿದೆ ಹೆಸರು. ಎಲ್ಲೋ ಕಡೆ ಹಂಗೆ ಅರ್ಧ ಹೆಂಗಸರದ್ದು ಹೆಸರು ಸೇರ್ಕೊಳ್ತಾರ, ಅದು ಏನು ಮಜಾ ತಗೊಳ್ತಾ ಇದ್ದಾರೆ. ಹಂಗಾಗಿ ನನ್ನ ಲೇಖ ಅಂದರೆ ಅವರ ಶ್ರೀಮತಿ ಅವರನ್ನು ಸೇರಿಸ್ಕೊಂಡಿದ್ದಾರೆ ನನ್ನ ಹೆಸರಿಗೆ ಅಂದ್ಕೊಂಡೆ. ಹಾಗಾಗಿ ನಿಮಗೆ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಶಿಕ್ಷಕರು ಅಂತಂದರೆ ನನ್ನ ದೃಷ್ಟಿಯಲ್ಲಿ ನಮ್ಮನ್ನು ರೂಪಿಸೋರು. ವಿಶ್ವನಾಥ್ ಅವರು ತುಂಬ ಚೆನ್ನಾಗಿ ಒಂದು ಒಳ್ಳೆ ಮಾತು ಹೇಳಿದ್ದಾರೆ. ಅದನ್ನು ಮತ್ತೆ ರಿಪೀಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮ್ಮ ಮಕ್ಕಳನ್ನು ನೀವು ಇವತ್ತೇ ಶಿಕ್ಷಣದಲ್ಲಿ 10 ವರ್ಷದಾಗಿ ಸಂಸ್ಕಾರಬದ್ಧವಂತರಾಗಿ ಮಾಡದಲ್ಲಿ ಇದ್ರೆ ಮುಂದಿನ ದಿವಸದಲ್ಲಿ ನಿಮ್ಮ ಕೈ ತಪ್ಪಿಸ್ಕೊಂಡೋದೆ, ಅವ್ರ ಅಪ್ಪನ ಕೈ ತಪ್ಪಿಸ್ಕೊಂಡಿದ್ವದೆ, ಎಲ್ಲ ಹೋಗಿ ಕೊನೆಯ ಪೊಲೀಸ್ನವ್ರ ಕೈ ಒದೆ ತಿನ್ಬೇಕಾಗತ್ತೆ. ಹುಷಾರು. ಯಾಕೆಂದ್ರೆ ಬಹಳ ಮುಖ್ಯ ಮಕ್ಕಳಿಗೆ ಸಂಸ್ಕಾರ ಕಲಿಸೋದು. ಸಂಸ್ಕಾರ ಅಂದ್ರೆ ಏನು ಅಂತ ಕೇಳಬೇಕು. ಯಾಕೆಂತಂದ್ರೆ ಮನುಷ್ಯನಾದವನು ಹೆಂಗೆಂಗೋ ಬದುಕೊಡೋದಲ್ಲ, ಹಿಂಗೇ ಬದುಕಬೇಕು ಅಂತ ಸಿದ್ಧಾಂತ ಇದೆ. ಮೊನ್ನೆ ನಮ್ಮ ಇವ್ರು ಬಂದಾಗ ನಾನು ಹೇಳ್ತಾ ಇದ್ದೆ. ಯಾಕೆಂದ್ರೆ ನಾನು ಗದಗಿನ ವೀರನಾರಾಯಣ ಭಾರತದ ಅತ್ಯಂತ ಪ್ರಬಲವಾದ ಪ್ರೇಮಿ. ಮಧ್ಯಾಹ್ನ 12 ಗಂಟೆ ಒಳಗೆ ಕುಂತಿದೇವಿ ಬರ್ತಾಳೆ ಕೃಷ್ಣನ ನೋಡೋದಕ್ಕೋಸ್ಕರ ಬಂದಂಥ ಸಂದರ್ಭದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಏನು ಮಾಡ್ತಾನೆ ಅಂದರೆ ಸೋದರತೆ ಅವಳು ಕರ್ಕೊಂಬಂದು ಚೇರಿನ ಮೇಲೆ ಕೂರಿಸಿ ಒತ್ತರಿಯಿಂದ ಅವಳ ಮಗನೆಲ್ಲ ಒತ್ತಿ ಕಿರೀಟ ತೆಗೆದು ಕೆಳಗಡೆ ಇಟ್ಟು ಕಾಲ ಹತ್ರ ಕುತ್ಕೊಂಡು ಕಾಲು ಒತ್ತುತ್ತಾನಂತೆ ಅತ್ತೆಗೆ. ಯಾಕೆಂದರೆ ಸೋದರತೆನೂ ಒಂದೇ, ತಾಯಿನೂ ಒಂದೇ ಅಂತ ಒತ್ತಾ ಅವ್ರು ಹೇಳ್ತಾನೆ. ಗದಗಿನ ವೀರನಾರಾಯಣ ಒಂದು ಒಳ್ಳೆ ಮಾತಾಡ್ತೇನೆ. ನರನಾಡುವ ನಾಟಕವ ಮುರಾರಿ ತಾನಾಡಿ ತೋರಿದ, ನರನಾಡುವ ನಾಟಕವ ಮುರಾರಿ ತಾನಾಡಿ ತೋರಿದ. ಮನುಷ್ಯನಾದವನು ಹೆಂಗಿಂಗ ಬದುಕೊಳ್ಳೋದಲ್ಲ ಕಣೋ, ಹಿಂಗೇ ಬದುಕಬೇಕು ಅಂತ ದೇವರು ಜಗತ್ತಿಗೆ ತೋರಿಸ್ಕೊಟ್ಟಂತೆ ಕುಂತಿದ್ದೇವೆ ಕಾಲಕ್ಕೆ. ಏಕೆಂತಂದ್ರೆ ನೀವು ಎಚ್ಚರ ತಪ್ಪಬೇಡಿ. ಮನುಷ್ಯನಿಗೆ ಶಿಕ್ಷಣದಲ್ಲಿ ಬಹಳ ಮುಖ್ಯ ಶಿಕ್ಷಣ ಅನ್ನೋದು. ಯಾಕೆಂತಂದ್ರೆ ಹೇಳ್ತೀನಿ, ಎಲ್ಲರೂ ಗುರುವಾಗಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಶಿಕ್ಷಕರಾಗಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಆನ್ಲೈನು ವಿದ್ಯಾಭ್ಯಾಸ ಹಿಂಗೆ ಅಂತ ನೀವು ಕೇಳಿದ್ರೆ ನಾನು ಬೇಕಾದ್ರೆ ಮಾಡಿ ತೋರಿಸಿದ್ರೆ 2 ನಿಮಿಷ ಮಾಡಿ ತೋರಿಸ್ಬಿಡ್ತೀನಿ. ಏನಿಲ್ಲ, ಆನ್ಲೈನ್ ಶಿಕ್ಷಣ ಅಂದ್ರೆ ಏನು ಅಂದರೆ ಬಾವಿಗಳಿಗೆ ನೀರು ಸೇರೋದು. ಇದು ಆನ್ಲೈನ್ ಶಿಕ್ಷಣ. ದಯವಿಟ್ಟು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು. ಶಾಲೆಗೆ ಕಳಿಸೋದ್ರಿಂದ ವಿದ್ಯಾರ್ಥಿ ಆಗುತ್ತೆ ಹೊರತು ದೇವರಾಣೆ ಮೊಬೈಲು ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಪಾಠ ಕೇಳೋದ್ರಿಂದ ದೇವರಾಣೆ ಬುದ್ಧಿವಂತರಾಗಕ್ಕೆ ಸಾಧ್ಯನೇ ಇಲ್ಲ. ಒಂದಂತೂ ತಿಳ್ಕೊಳ್ಳಿ, ಶಿಕ್ಷಕರು ಏನಿದ್ದಾರೆ ಅವ್ರು ಇಲ್ಲ ಅಂದರೆ ಪ್ರತಿಯೊಬ್ಬ ಅವ್ರನ್ನ ರೂಪಿಸಿದ್ದು ಎಲ್ಲ ಶಿಕ್ಷಕರೇ. ನನಗೆ ಒಬ್ಬರು ಗುರುಗಳು ಒಂದು ಮಾತಾಡಿದ್ರು, ಅದನ್ನು ನಿಮ್ಮ ಮುಂದೆ ಹೇಳಿ ನಾನು ಮಾತನಾಡಿಸ್ಕೊಳ್ತೇನೆ. ಏನಿಲ್ಲ, ಮನುಷ್ಯನಾದವನಿಗೆ ಒಂದು ಮನೆಯಲ್ಲಿ ಶುಭ ಕಾರ್ಯ ಮಾಡೋದಕ್ಕೆ ಒಂದು ಚಪ್ರ ಹಾಕಬೇಕಾದ್ರೆ 4 ಕಾಲು ಹಾಕ್ತಾರೆ.
ಕಂಬ ನೆಟ್ಟಲೇಬೇಕು, ಇದರಿಂದ ಚಪ್ರ ಬಿದ್ದೋಗುತ್ತೆ, ಅಶುಭ ಅಂತ ಅದು. ಹಂಗೆ ಬದುಕು ಅನ್ನೋದಕ್ಕೆ 4 ಬಹಳ ಮುಖ್ಯವಾದ 4 ಕಂಬಗಳು. ಇದನ್ನು ಕೊನೆಯವರೆಗೂ ನೀವು ಕಾಪಾಡ್ಕೋಬೇಕು, ಕೊನೆಯವರೆಗೂ ಕಾಪಾಡ್ಕೋಬೇಕು. ಯಾವುದು ಆ 4 ಕಂಬ ಅಂದರೆ, ಮಾತಾ ಮೊದಲನೇದು ತಾಯಿ, ಪಿತಾ ಎರಡನೇದು, ಅವನೇ ಮೂರನೇ ಗುರು. ಯಾಕೆಂತಂದ್ರೆ ಅರಿವೇ ಗುರು ಅಂತ. ಗುರು ಅವನಿದ್ರೆ, ನಮ್ಮಲ್ಲಿ ಇನ್ನೊಂದು ಗಾದೆ ಮಾತಿದೆ, ಗುರುರೋರಧಿಕಂ. ಗುರುವಿಗಿಂತ ದೊಡ್ಡವನು ಯಾವನೂ ಇಲ್ಲ. ನೀವು ಓದಿದ್ರು ಇವ್ರು ಗೊತ್ತಿಲ್ಲ, ನಾನಂತೂ ಓದಿದ್ದೀನಿ. ಗುರು ಇರೋ ಜಾಗದಲ್ಲಿ ಕಾಲ ಅಂದರೆ ಯಮನು ಬರದಂತೆ, ಯಮ ಸರ್ಗನಿರ್ತಾನಂತೆ. ಗುರುವಿಗೆ ಅಷ್ಟು ಶಕ್ತಿ ಇದೆ. ನಿನ್ನನ್ನು ರೂಪಿಸುವ ಮಾಡುವ ಶಕ್ತಿಯು ಹೊಣೆಗಾರಿಕೆ ಎಲ್ಲ ಅವನೇ. 4ನೇದು ದೈವ. ಇವನ್ನ 4 ನೀವು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನೀವು ಜೀವನ ಹಸನಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರು ಓದಬೇಕು. ಯಾಕೆ ಓದಬೇಕು ಅಂದರೆ, ಮಂಕುನ ತಿಮ್ಮನ ತಕ್ಕಂಥದ್ದು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕರದಿ ಬರಹಕ್ಕೆ ಮೊದಲಿಗದನಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದಿದೆ ಸಣ್ಣಿಗೆ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಎಲೆಯಿಂದ ಮೊಳಕೆ ಹೋಗಿ ಒಂದು ತಮಟೆಗಳಿಲ್ಲ, ಫಲಮಾಗುವ ಒಂದು ತುತ್ತೂರಿ ದನಿ ಇಲ್ಲ, ಬೆಳಕಿಯುವ ಸೂರ್ಯ ಚಂದ್ರನೊಂದು ಸತ್ತಿಲ್ಲ, ಹೊಲಿ ನಿನ್ನ ತೊಡೆಗಳನ್ನು ಮಂಕುತಿಮ್ಮ. ಯಾಕೆ ಹೇಳ್ತೀನಿ ಮಾತನ್ನಂದ್ರೆ, ಓದೋದ್ರಿಂದ ಮಾತ್ರ ಜ್ಞಾನಾರ್ಜನೆ ಆಗುತ್ತೆ ಹೊರತು ಮೊಬೈಲಿಂದ ನಮ್ಮ ತಾಯಣೆ ಆಗಲ್ಲ. ಅದನ್ನು ತಿಳ್ಕೊಳ್ಳಿ. ಇವತ್ತಿನ ದಿವಸದಲ್ಲಿ ನಿಮ್ಮ ಮಕ್ಕಳು ಅಳ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ ಅಂತ ನೀವೇನು ಮಾಡ್ತೀರಾ? ಮೊಬೈಲ್ ಕೊಡ್ತಾ ಇದ್ದೀರಾ. ಅವ್ರಿಗೆ 15ನೇ ವಯಸ್ಸಿಗೆ ಶುಗರು, BP ಬರಬಾರ್ದು ದೊಡ್ಡ ರೋಗಗಳೆಲ್ಲ ಬರ್ತವೆ. ಯಾಕೆ ಬರ್ತಾ ಇದೆ ಅಂದರೆ, ಒಂದು ಸಣ್ಣ ರೋಗ ತೋರಿಸ್ತೀವಿ ನೋಡಿ. ಹಿಂಗೆ ಆ ಮಕ್ಕಳು ಕೊಟ್ಟಿದ ತಕ್ಷಣ ಊಟ ಮಾಡಿದ್ರ ಬರ್ತಿದ್ದ ಅವರಿಗೆ ಫಿಕ್ಸೇಷನ್ ಸ್ಟಾರ್ಟ್ ಆಗುತ್ತೆ, ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಹೊಣೆ ಯಾರು? ಇದನ್ನೇ ಹೊಣೆ ಮಾಡ್ತೀರ ನೀವು. ನಮ್ಮಮ್ಮ ನಮ್ಮನ್ನು ಹೆಂಗೆ ಸಾಕಬೇಕು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಯಾಕೆಂದರೆ ನಮ್ಮಮ್ಮ ಪೋಲಿಯೋ ನಮ್ಮ ತಾಯಿಗೆ ಒಂದು ಕಾಲು ಹೇಳಿತ್ತು. ಆದರೆ ಜೀವನಕ್ಕೆ ಯಾವತ್ತೂ ಹೆದರದಂತೆ ಹೆಣ್ಮಕ್ಳಲ್ಲ. ದೊಡ್ಡ ಸ್ಕೂಲು, ಯಾವ ಯೂನಿವರ್ಸಿಟಿನೇ ಇಲ್ಲ. ಯಾಕೆಂತಂದ್ರೆ ನಮ್ಮನ್ನು ರೂಪಿಸಿದವ್ರು ನಮ್ಮಮ್ಮ ಅಂತ ಹೇಳೋದಕ್ಕೆ ನಾನು ಈ ವೇದಿಕೆ ಮೇಲಿಂದ ನಾನು ಹೆಮ್ಮೆ ಮಾಡ್ತೀನಿ. ಯಾಕೆಂತಂದರೆ ಒಂದು ಸತಿ ಏನೋ ಮಾತಾಡೋದು, ಅಮ್ಮ ನಾವು ಯಾವ ಮಠ ರಪ್ಪನೆ ಮಾಡ್ತೀವಿ, ಅದನ್ನು ತಗೊಂಡು ನೀನೇನು ಮಾಡ್ತೀವಿ? ಯಾರು ಒಳ್ಳೆಯವರು ಇದ್ದಲ್ಲ, ಸಚ್ಚಾರಿತ್ರ ಇದ್ದಲ್ಲ ಅಂಥ ಸ್ನೇಹಿತನೇ ಒಳ್ಳೆಯ ಮಠ ಅಂತ ಹೇಳ್ತೀವಿ. ಈ ಜಾತಿ ಅನ್ನೋದು ಏನು ಗೊತ್ತಾ, ಭಾರಿ ಶಾರ್ಪ್ ವೆಪನ್, ಬಹಳ ಹರಿತವಾದ ಆಯುಧ ಇದು. ನನ್ನ ಮಗನು ಹೊಡೆದ ತಕ್ಷಣವೇ ಗಟ್ಟಿಕೊಂಡುತ್ತೆ, ಕಿತ್ತು ಬಿಸಾಕಿದ ತಕ್ಷಣ ನನ್ನ ವಿಷ ಮೈಯೆಲ್ಲ ಹರಡುತ್ತೆ, ಮೈಯೆಲ್ಲ ನಂಜಾಗುತ್ತೆ, ಸೆಪ್ಟಿಕ್ ಆಗುತ್ತೆ. ಅದಕ್ಕೆ ಫಸ್ಟ್ ನೀವು ಇವತ್ತಿನ ಸಮಾಜದಲ್ಲಿ ಇವತ್ತಿನ ನೀವು ಲೀಡರ್ಗಳ ಮುಂದೆ ಗೆಲ್ಲಬೇಕಾಗಿರೋದು, ನೀವು ರೂಪಿಸಬೇಕಾಗಿರೋದು ಜಾತ್ಯತೀತವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಅದು ನಿಮ್ಮ ಕೈಲಿದೆ, ಶಿಕ್ಷಕರ ಕೈಲಿದೆ. ಯಾಕೆಂದರೆ ಜಾತಿ ಅನ್ನೋದು ಒಂದು ಹೊಂಡ. ಹೊಂಡದೊಳಗೆ ನೀವು ಉಳ್ಳು ಬಿಟ್ರೆ ಒಂದ್ಸತಿ ತೊಳಕೊಳ್ಳೋದು ನೀರು ಸಿಕ್ಕಲ್ಲ. ಅಷ್ಟೊತ್ತಿಗೆ ಏಜ್ ಮುಗಿದೋಗ್ಬಿಟ್ಟಿರುತ್ತೆ. ಹೆಂಗೆ ಹೋಗ್ತಾರೆ ಜೀವನದಲ್ಲಿ? ನಾವು ಇವತ್ತು ಎಲ್ಲರ ಜೊತೆನೂ ಆಡ್ತಾ ಇದ್ವಿ, ನಮ್ಗೆ ಜಾತಿ ಗೊತ್ತೇ ಇಲ್ಲ. ದೇವರಲ್ಲಿ ನಮ್ಗೆ ಜಾತಿ ಗೊತ್ತಿಲ್ಲ. ಜಾತಿ ತಗೊಂಡು ಏನು ಮಾಡ್ತೀರಿ? ಮನುಷ್ಯನಿಗೆ ಬೇಕಾಗಿರೋದು ನೀತಿ ಬೇಕಂತ ಹೋದವರು ಮಾತ್ರ ಸುಖವಾಗಿದ್ದಾರೆ ಹೊರತು ಜಾತಿ ಬೆನ್ನತ್ಕೊಂಡು ಹೋದವರು ಯಾರು ಸುಖವಾಗಿಲ್ಲ, ಇರಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇನ್ನೂ ಒಂದು ಸಂಸ್ಕಾರ ಏನು ಅಂದರೆ, ಹೇಳ್ಬಿಡ್ತೀನಿ, ನಿಮ್ಗೆ ಬೇಕಾಗುತ್ತೆ ಆದರೂ ನನ್ನ ಡ್ಯೂಟಿ ನಾನು ಹೇಳಬೇಕು. ಸಂಸ್ಕಾರ ಅಂದರೆ ಇವತ್ತಿನ ದಿವಸದಲ್ಲಿ ಒಂದು ಮನೆಗೆ ಹೆಣ್ಣು, ಯಾಕೆಂದರೆ ಎಲ್ಲ ಇರೋದೇ ನಿಮ್ಮ ಕೈಲಿ ಕಣವ, ನಿಮ್ಮನ್ನು ಬಿಟ್ಟರೆ ಬೇರೆ ಜಗತ್ತೇ ಇಲ್ಲ. ಅದಕ್ಕೋಸ್ಕರನೇ ನೋಡ್ರಿ, ಪ್ರಕೃತಿ ಪುರುಷ, ಪ್ರಕೃತಿ ಹೆಣ್ಣು, ಭೂಮಿ ತಾಯಿ ಹೆಣ್ಣು, ವಿದ್ಯಾದಿ ದೇವತೆ ಹೆಣ್ಣು, ಲಕ್ಷ್ಮಿ ಹೆಣ್ಣು, ಗೊತ್ತಾಯ್ತಾ? ಸಂತಾನ ಲಕ್ಷ್ಮಿ, ಸೌಭಾಗ್ಯ ಲಕ್ಷ್ಮಿ, ಗಜಲಕ್ಷ್ಮಿ, ಎಲ್ಲ ನೀವೇನೆ, ಎಲ್ಲ ನಿಮ್ಮ ಕೈಲೇ ಇರೋದು. ಆದರೆ ಮನೆಗೆ ಅತ್ತೆ ಮಾವ ಬೇಡ ಅಂದರೆ ಹೆಂಗೆ, ಯಾಕೆ ಬೇಡ ಅಂದರೆ ಅನ್ನೋದ್ರ ಬಗ್ಗೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಈ ನಾಯಕರು ನಮ್ಮ ವಿಶ್ವನಾಥ್ ಅಂತವರು ಎಲ್ಲ ಕೂತ್ಕೊಂಡು ಮಾಡ್ಬೇಕಾದ್ರೆ, ಏನಿಲ್ಲ ಸರ್,
ನಮ್ಮ ಮನೆಯವರು ನೈಟಿ ಹಾಕಂತಾರೆ, ಹತ್ತಿರಿದ್ರೆ ನಮ್ಮನ್ನು ಹಾಕಕ್ಕಾಗಲ್ಲ. ಯಾಕೆ ಹೇಳಿ? ಪರ್ಕೆ ತಗೊಂಡು ನೋಡ್ತಾರೆ, ಸಿರಪ್ ಕಡೆ ಅಂತ. ನನಗೆ ಗೊತ್ತಿಲ್ಲ ಕಣ್ರಿ, ಜಗತ್ತಲ್ಲಿ ಇಬ್ಬರು ನನ್ನ ಮಕ್ಕಳು ಸಿಕ್ಕಿಲ್ಲ ನನಗೆ ಇನ್ನೂ. ಯಾರು ನಾನು ಕಂಪ್ಲೇಂಟ್ ಕೊಡಬೇಕು ಅಂತ ಇದ್ದೀನಿ ವಿಶ್ವನಾಥ್ ಅವ್ರಿಗೆ. ಯಾರಂದ್ರೆ ಹೆಂಗಸರಿಗೆ ನೈಟಿ ಓದಿದ್ದು ನನ್ನ ಮಗ, ಮೊಬೈಲ್ ನನ್ನ ಮಗ ಯಾರು ಅಂತ ಗೊತ್ತಿಲ್ಲ ನನಗೆ. ಯಾಕೆಂದರೆ ಎಷ್ಟು ನೆಮ್ಮದಿನ ಹಾಳು ಮಾಡಿದೆ ಅಂತಂದರೆ ತುಂಬ ಹಾಳು ಮಾಡಿದೆ. ಹಾಗಾಗಿ ಪ್ರತಿ ಜೀವನದಲ್ಲಿ ನೀವು ಸುಖನ ಅನುಭವಿಸ್ಬೇಕು, ಬದುಕನ್ನು ಅನುಭವಿಸ್ಬೇಕು, ಕಷ್ಟನ ಅನುಭವಿಸ್ಬೇಕು. ಯಾಕೆಂದರೆ ಸುಳ್ಳಿಗಿರೋ ಮಹತ್ವ ಈ ಕಲಿಯುಗದಲ್ಲಿ ಸತ್ಯಕ್ಕದಲ್ಲೇ ಆಗಿದೆ. ಅದಕ್ಕೋಸ್ಕರ ಮೊನ್ನೆ ಯಾವನೊಬ್ಬ ಒಂದು ಕ್ಯಾಪ್ಷನ್ ಕಳಿಸಿದ್ದ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಡ್ತೀನಿ. ಯಾಕೆಂದರೆ ಸುಳ್ಳು ಕೇಳುತ್ತಂತೆ ಯಾವುದನ್ನ ಸತ್ಯನ, ಸತ್ಯ. ಜನ ನನ್ನನ್ನು ನೋಡಿದ್ರೆ ಅಷ್ಟೊಂದು ಸಂತೋಷ ಪಡ್ತಾರೆ, ನಿನ್ನ ನೋಡಿದ್ರೆ ಯಾಕೆ ಹೆದರ್ಕತ್ತಾರೆ, ಯಾಕೆ ಅಂದಾಗ ಸತ್ಯ ಹೇಳುತ್ತಂತೆ, ನೀನೊಂದು ಸುಂದರವಾದ ಸುಳ್ಳು. ಎಷ್ಟು ಚೆನ್ನಾಗಿದೆ ನೋಡಿ, ನೀನೊಂದು ಸುಂದರವಾದ ಸುಳ್ಳು, ನಾನು ಕಠೋರವಾದ ಸತ್ಯ. ಅದಕ್ಕೆ ನಾನು ನೋಡಿ ಹೆದರ್ತಾರೆ. ಆಟ ಆಡ್ತಾ ಪ್ರಾಯ ಮಾಡ್ತೇವೆ. ಪ್ರಾಯ ಆಗಿದ ತಕ್ಷಣ ಮಕ್ಕಳು ಮದುವೆ ಆಗ್ಬಿಡ್ತೀವಿ. ಒಬ್ಬ ಒಳ್ಳೆ ಗುರು ಸಿಗಬೇಕಾದ್ರೆ, ಒಬ್ಬ ಒಳ್ಳೆ ಹೆಂಡತಿ ಸಿಗಬೇಕಾದ್ರೆ, ಒಬ್ಬ ಒಳ್ಳೆ ಸ್ನೇಹಿತ ಸಿಗಬೇಕಾದ್ರೆ, ಒಳ್ಳೆ ನೆಂಟರು ಸಿಗಬೇಕಾದ್ರೆ, ಒಳ್ಳೆ ಪರಿಸರ ಸಿಗಬೇಕಾದ್ರೆ ಪೂರ್ವಜರು ಸುಕೃತ ಬೇಕು ಕಣ್ರಿ. 100 ದೇವಸ್ಥಾನದ ಕಸ ಹೊಡ್ತಿರ್ಬೇಕು ನೀವು ನಿಮ್ಮ ಮಕ್ಕಳು, ಅವಾಗಲೇ ಸಿಗೋದು. ಎಲ್ಲದನ್ನು ಹುಡ್ಕೊಂಡ್ಬಿಡಲ್ಲ. ಯಾವುದಾದ್ರೂ ಒಂದು ಬಡತನದಲ್ಲಿ ಹೋದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ, ಒಂದು ಒಳ್ಳೆ ಮನೆ ಸಿಕ್ಕಿದ್ರೆ ಏನಂತ ಗೊತ್ತಾರೆ ಪೂರ್ವಿಕರು, ನಮ್ಮ ಪೂರ್ವಿಕರು ಏನು ಮಾತಾಡ್ತಾ ಇದ್ರು, ದೇವರಿಗೆ ಎಷ್ಟು ಭಕ್ತಿಯಿಂದ ಕಸ ಗುಡಿಸಿ ನೀರು ಹಾಕಿ ಹೂ ಹಾಕಿದ್ದ ಆ ತಾಯಿ, ಅದಕ್ಕೆ ಆ ಮಗಳಿಗೆ ಒಳ್ಳೆ ಮನೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು. ಇವತ್ತು ನೀವು ಮಾಡ್ತಾ ಇರೋದೇನು ಇಲ್ಲ. ಮನೆಯೊಳಗೆ ಯಾರಿಗೆ ಮದುವೆ ಆಗಿದ ತಕ್ಷಣವೇ ಬೇರೆ ಮಾಡೋದನ್ನು ಮಾತ್ರ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಯಾಕೆಂದರೆ ಶಿಕ್ಷಕರು ಇನ್ನೂ ಒಂದು ತಿಳ್ಕೊಬೇಕು, ನಮ್ಮಪ್ಪ ಒಳ್ಳೊಳ್ಳೆ ಕಠೋರವಾದ ಗಾದಿ ಮಾತು ಹೇಳಿದ್ರೆ ನಗು ಬರೋದು, ಆದರೆ ಅದರ ಹಿಂದೆ ಅಷ್ಟೇ ಕಠೋರವಾದ ಸತ್ಯ ಇರೋದು. ಅದೊಂದು ಹೇಳ್ಬಿಡ್ತೀನಿ, ಕೆಲವರು ಬೇಜಾರಾಗ್ಬೋದು. ಹೇಳ ನಿಮ್ಮ ಅಪ್ಪನೇ ಕೇಳಿರ್ತೀನಿ, ಮೇಷ್ಟ್ರೇ ಆಗಲಿ, ಶಿಕ್ಷಕರೇ ಆಗಲಿ, ಶಿಕ್ಷಕಿಯರೇ ಆಗಲಿ ತಪ್ಪು ಮಾಡಬಾರದು. ತಪ್ಪು ನೀವು ತಪ್ಪು ಮಾಡಿದ್ರೆ ಮಿಕ್ಕ ನಿಮ್ಮನ್ನು ಫಾಲೋ ಮಾಡೋ ಹುಡುಗರೆಲ್ಲ, ನಮ್ಮ ಶಿಷ್ಯರೆಲ್ಲ ತಪ್ಪು ಮಾಡ್ತಾರೆ. ಅದಕ್ಕೆ ನಮ್ಮ ಅಪ್ಪ ಗಾದಿಗೆ ಮಾತು ಏನು ಹೇಳ್ತಾ ಇದೆ ಅಂದರೆ, ಅವನೇ ತಪ್ಪಿದ್ರೆ ಬಿಡ, ಮೇಷ್ಟು ನಿಂತ್ಕೊಂಡು ಕೇಳಿದ್ರು ಹುಡುಗರು ಕುಡ್ದಾಡ್ಕೊಂಡು ಕೇಳ್ತಾರೆ. ಎಷ್ಟು ಚೆನ್ನಾಗಿ ಬಟ್ಟಲ್ಲ ತಾಯಿ, ಅವ್ರು ಕಡಲ್ಲ. ನೀವು ತಪ್ಪು ಮಾಡಬೇಡಿ. ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಹಂಗಾರೆ ನಾವೇ ತಪ್ಪು ಮಾಡ್ತಿದ್ದೆ ಹೆಂಗಸರು ಕೇಳ್ಬೋದು. ಮನುಷ್ಯ ಯಾವತ್ತಿದ್ದೋ ಅವತ್ತೇ ಈ ಈರ್ಷ್ಯೆಯನ್ನು ನಾನು ಒಂದು ಹುಡುಕಲ್ಲ. ಮನುಷ್ಯ ಯಾವತ್ತಿರ್ತಾನಲ್ಲ, ಸುಳ್ಳು, ಮೋಸ, ಈರ್ಷ್ಯೆ ಹುಟ್ಟು ತಂದಿದೆ. ಅದನ್ನು ನೀವು ಗೆಲ್ಲಬೇಕು. ಅವನು ರಾಕ್ಷಸನ ಗೆದ್ದಾಗೆ ನಿಮ್ಮೊಂದು ಉತ್ತಮ ಬಾಳ ಸಿಗೋದು. ನಿಮ್ಮಿಂದ ಏನು ಕೆಳಗೆ ಸಾಧ್ಯ ಅಂತಂದರೆ, ನಮ್ಮ ಕಾಲದಲ್ಲಿ ನೀವು ನೋಡ್ಬೇಕಂತ ಪ್ರತಿ ಮನೆಯೊಳಗೂ ಸಹಿತ ಮುಸ್ಕಾಕಂದರೆ ಆಚೆ ಬರೀ ನಿಲ್ತಿರಲಿಲ್ಲ. ಇವತ್ತಿನ ದಿವಸದಲ್ಲಿ ಆ ಬ್ಲೌಸ್ ಹುರಿಯೋ ನನ್ನ ಮಕ್ಕಳು ಇಲ್ಲೆಲ್ಲೋ ಗೊತ್ತಿಲ್ಲ, ಅರ್ಧ ಬೆನ್ನು ಮುಖ ಬೆನ್ನು ತೋರಿಸ್ಕೊಂಡು ಓಡಾಡ್ತೀರಾ. ಅದೇನಿದ್ರು ಮದುವೆ ಮನೆ ಓಡಾಡ್ಬೇಡಿ. ಅದನ್ನ ಹಾಕಿ ಸ್ಕೂಲ್ಗೆ ಏನಾದ್ರು ಬಂದರೂ ಮಕ್ಕಳೆಲ್ಲ ಎಕ್ಕುತ್ತಾರೆ. ನಿಮ್ಮ ಪಾದಕ್ಕೆ ನಾನು ಇಲ್ಲಿಂದಲೇ ಕೇಳ್ಕೊಳ್ತೀನಿ, ಇಲ್ಲಿಂದಲೇ ಕೇಳ್ಕೊಳ್ತೀನಿ, ದಯವಿಟ್ಟು ನಿಮ್ಮನ್ನು ನೋಡಿದ್ರೆ ತಾಯಿ ನೀವೇ ತಾಯಿ, ನಿಮ್ಮಿಂದಲೇ ನಾವು ಕಲಿಯೋದು. ಯಾಕೆಂದ್ರೆ ನಮ್ಮಮ್ಮ ಕಲಿಸಿರೋ ಸಂಸ್ಕಾರ, ಅದರ ಪರವಾಗಿ ನಾನು ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀನಿ. ಈ ತಪ್ಪುಗಳನ್ನು ನೀವು ಮಾಡಕ್ಕೆ ಹೋಗಬೇಡಿ. ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು. ಇದನ್ನು ಮಾಡಿದಷ್ಟು ಏನಾಗುತ್ತೆ ಅಂತಂದರೆ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ನಿಮ್ಮನ್ನು ನೋಡಿದ್ರೆ ದೈವಿಕ ಭಾವನೆ ಬರಬೇಕು. ನಿಮ್ಮನ್ನು ನೋಡಿದ್ರೆ ಅವರಿಗೆ ಭಯ ಬರಬೇಕು, ಭಕ್ತಿ ಬರಬೇಕು. ಆವಾಗ ವಿದ್ಯೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಪ್ರತಿ ಸಲ ನಾವು ನೀವು ಜೀವನ ವ್ಯರ್ಥ ಮಾಡಬೇಡಿ. ಇದರಿಂದ ವ್ಯರ್ಥ ಮಾಡಕ್ಕೆ ಹೋಗಲೇಬೇಡಿ. ಚಿಂತನ ಮಂತನ ದೇವರು ಮಾತ್ರ 3 ಕಣ್ಣಲ್ಲ, ನಿಮಗೂ 3 ಕಣ್ಣಿದೆ, ನನಗೂ 3 ಕಣ್ಣಿದೆ. ಯಾವುದು 3ನೇ ಕಣ್ಣು ಅಂತ ಕೇಳಬೇಕು. ಅದನ್ನು ಜ್ಞಾನದ ಕಣ್ಣು ಅಂತಾರೆ. ಯಾವುದು ಜ್ಞಾನದ ಕಣ್ಣು? 2 ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇರ್ತೀರಾ. ಆ ನಿದ್ದೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ರಾತ್ರಿ ನೀವು ಕನಸು ಬಿಡುತ್ತೆ. ಕನಸು ಬಿದ್ದಿದ್ದನ್ನು ಬೆಳಗ್ಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಅಕ್ಕಪಕ್ಕ ಬಂದವರಿಗೆ ಎಲ್ಲರೂ ಪುಂಖವಾಗಿ ಹೇಳ್ತಾರೆ, ನೀವು ಕನಸು ಬಿದ್ದು. ನನ್ನೊಂದು ಪ್ರಶ್ನೆ ಉತ್ತರ ಇಟ್ಟರು. 2 ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿದ್ದೀರಾ? ಕನಸಲ್ಲೇ ಯಾವ್ದು ನೋಡಿದ್ರಿ? ಕನಸಲ್ಲಿ ನೋಡಿದ್ದೆ ಜ್ಞಾನದ ಕಣ್ಣು. ಪ್ರತಿಯೊಬ್ಬರಿಗೂ ಆ ಜ್ಞಾನದ ಕಣ್ಣು ಪರಮೇಶ್ವರ ಕೊಟ್ಟಿರ್ತಾನೆ.
ಅದನ್ನ ಕೆಲವರು ಉಪಯೋಗಿಸ್ತಿರ್ತಾರೆ, ಕೆಲವರು ಉಪಯೋಗಿಸ್ತಾರಲ್ಲ. ಅಹಂಕಾರ ಇದ್ರೆ ದೇವರು ನೋಡಕ್ ಸಾಧ್ಯನೇ ಇಲ್ಲ. ಸತ್ಯವರು ಯಾವ ಒಪ್ಪಲ್ಲ ನಿಮ್ಮನ್ನ ಅಹಂಕಾರ ಇದೆ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಶಿಕ್ಷಕರು ಇರೋದ್ರಿಂದ ನಿಮ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಜೀವನಿಗೆ ಅತ್ಯಂತ ಬಲಶಾಲಿ ಅಂದ್ಬಿಟ್ಟು ಅಹಂಕಾರವನ್ನು ಮಾಡ್ತಾರೆ. ಅಹಂಕಾರ ಬಂದಾಗ ಏನಾಗುತ್ತೆ ಅಂತಂದ್ರೆ ಅವ್ರು ಕೇಳ್ತಾರೆ, ಒಂದು ಬೆಳೆದಿದ್ದಾದ್ರೆ ದ್ರೌಪದಿ ಕೇಳ್ತಾರೆ, ಯಾವ್ದೊಂದು ಹೂ ಇಷ್ಟು ಸುವಾಸನೆ ಬರ್ತಾ ಇದ್ದು, ಸೌಗಂಧಿಕ ಪುಷ್ಪ ತಂದು ಕೊಡ್ತಿರ್ತಾರೆ. ಏಕೆಂದ್ರೆ ನೆಚ್ಚಿನ ಅರಸಿ, ಪಟ್ಟದ ಅರಸಿ, ಗೊತ್ತಾ, ಮನದರಸಿ. ಅವ್ರು ಕೇಳಿದ್ರೆ ಇಲ್ಲ ಅಂತಾರ. ಎಲ್ಲದಕ್ಕಿಂತ ದ್ರೌಪದಿಗೆ ಭೀಮನ ಮೇಲೆ ಅಚಲವಾದ ನಂಬಿಕೆ ಇತ್ತು. ಅಚಲವಾದ ನಂಬಿಕೆ ಇತ್ತು. ಇವನೊಬ್ಬ ನನ್ನ ಮುಡಿ ಕಟ್ಟೋನು ಅನ್ನೋದಿತ್ತು. ಅದಕ್ಕೋಸ್ಕರ ಹೇಳಿದಾಗ ಅವ್ರು ಕರ್ಕೋಗ್ತಾರೆ. ಯಾರು ಮಾತು ಕೇಳಲ್ಲ, ಶತಭರಟ. ಹೆಂಗೆ ಬುದ್ಧಿ ತರೋದು? ಧರ್ಮರಾಯನ ಮಾತು ಕೇಳಲ್ಲ, ಕೃಷ್ಣನ ಮಾತು ಕೇಳಲ್ಲ, ಅರ್ಜುನ ತಮ್ಮ ಅಂತಾನೆ. ಯಾರು ಬುದ್ಧಿ ಹೇಳೋದು? ಅವಾಗ ಮಾರುತಿ ಬರ್ತಾನೆ. ಮಾರುತಿ ಬಂದು ಮುದುಕನಾಗಿ ಬಾಲ ಹಾಕಿ, ನೀವು ಓದಿದಿರ, ನಾವು ಓದಿದ್ವಿ, ಓದಿರೋ ಇಲ್ಲವ? ಓದಿದ್ವಿ ಎಲ್ಲರೂ. ಗೊತ್ತ, ನೀತಿ ಕಥೆ ಅಲ್ಲ, ಸತ್ಯವಾದ ಕಥೆ ಇದು. ಬಾಳ ಬಿಟ್ಟು ಕೂತಾಗ ಅವರೇನ್ ಮಾಡ್ತಾನೆ, ಕವಿ ಬಾಳ ಸರ್ಕಿಸ್ಕೋ. ಯಾರಪ್ಪ ನೀನು? ಪರ್ವತಾಕಾರವಾಗಿದೆಯಲ್ಲ ಅಂತಂದ್ರೆ ನೀನು ನೋಡಿದ್ರೆ ಭಯ ಆಗ್ತಾ ಇದೆ. ಯಾರು ನೀನು ಅಂತ ನಡ್ಕೊಂಡು ಕೇಳಿ. ಹೌದು, ನಾನು ಮಲ್ಲರ ಮಲ್ಲ, ಜಗದೇಕ ಮಲ್ಲ, ಭೀಮಸೇನ. ಓ, ನೀನು ಭೀಮಸೇನ? ಏನಯ್ಯ ನಿನ್ನ ಆಕೃತಿ, ಭೂಮಿ ತೂಕದ ಕತೆ. ನಾನೊಂದು ಕತೆ ಕೇಳಿದ್ದೆ ನನ್ನ ತಾಯಿ ಬಾಯಿಲಿ. ನಿನ್ನ ತಾಯಿ ನಿನಗೆ ಎದೆ ಹಾಲು ಕೊಡಬೇಕಾದ್ರೆ ನೀನು ಜಾಡ್ಸಿ ಚಿನ್ನಿ ಬಂಡೆ ಮೇಲೆ ಬಿದ್ದೋಗ್ಬೇಕಂತೆ. ನಿನ್ನ ತಾಯಿ ನನ್ನ ಮಗುಗೆ ಏನಾಯ್ತು ಅಂತ ಎಸ್ಕೊಂಡು ನೋಡಿದ್ರೆ ನಿನ್ಗೇನು ಆಗಿ ಹೇಳುತ್ತೆ, ಬಂಡೆ ಪುಡಿ ಆಗಿತ್ತಂತೆ. ಅಪ್ಪ, ಎಂತ ವೀರರೇ ನೀನು! ಒಪ್ಪದೆ. ನಾನು ಇವತ್ತಿನ ಯುಗದವರ ಕಡೆ ಓದಿ ಯುಗದವರು. ದಯಮಾಡಿ ಆ ಬಾಲನ ಪಕ್ಕಕ್ಕೆ ತಗೊಳ್ಳಪ್ಪ, ನಿನ್ನ ಬೇಡ್ಕಂತೀನಿ ಅಂತ ನಮ್ರತೆಯಿಂದ ಬೇಡ್ಕೊಂತಾನೆ. ಅವಾಗ ಭೀಮಸೇನ ಗದೆಗೆ ಅತ್ಯಂತ ಉದ್ದಟತನದಿಂದ ತೀರ್ತಾನೆ. ಅಳ್ಳಾಡಲ್ಲ, ಎರಡು ಕೈಲಿ ತೀರ್ತಾನೆ, ಅಳ್ಳಾಡಲ್ಲ. ತಮ್ಮ ಕಟ್ಟಿ ತೀರ್ತಾನೆ, ಆಗಲ್ಲ. ಓಹೋ, ಮಲ್ಲರ ಮಲ್ಲ, ಜಗದೇಕ ಮಲ್ಲ. ನೀರ್ಗಾಸೆ ಹಾಕಿ ಮಂಡಿ ಹಾಕಿ ಎತ್ತದಕ್ಕೆ ಪ್ರಯತ್ನ ಪಡ್ತಾನೆ. ಒಂದಿಂಚಕ್ಕಾಗಲ್ಲ. ಗೊತ್ತಾಗೋಗುತ್ತೆ. ಬದ್ದಿರನ್ನು ಅವನು ಸಾಮಾನ್ಯವಾದವಲ್ಲ, ಯಾವನು ಅಪ್ರತಿಭಾಶಾಲಿ ಬಂದಿದ್ದಾನೆ ನನ್ನ ಪರೀಕ್ಷೆ ಮಾಡಕ್ಕೆ. ಬೆವರು ಹಂಗೆ ಸುರಿದು ಹೋಗ್ತಾ ಇರುತ್ತೆ. ಕೊನೆಗೆ ಸುಸ್ತಾಗಿ ಕೇಳ್ತಾನೆ, ನೀನಾರು ಏಕಿತ್ತು ನನ್ನ ಪರೀಕ್ಷಿಸುತ್ತಿರಬೇಕು? ನೀನಾ ಸಿದ್ಧನು, ಸಾಧುವನು, ಗಂಧರ್ವನು, ಗರುಡನು, ಕಿಂಕರನು, ಕಿಂಪುರುಷನು, ನೀನಾರು ಹೇಳುತ್ತಂದ್ರೆ ನನ್ನ ಅಜ್ಞಾನವನ್ನು ಹೋಗಲಾಡಿಸಲಿಕ್ಕೆ ಬಂದಿರುವಾಗ ಹೇಳುತ್ತಂದ್ರೆ ಹೇಳು. ಆಗ ಹೇಳ್ತಾನೆ, ಹಿಂದಣ ಯುಗದ ರಾಘವ ದೇವನೋಲಿಗಾರನು. ಎಷ್ಟರವ ಗದುಗಿನ ವೀರನಾರಾಯಣ ಭಾರತದ ಒಂದು ಪ್ರಸಂಗ ಇದು. ಹಿಂದಣ ಯುಗದ ರಾಘವ ದೇವನೋಲಿಗಾರನು, ಸುಗ್ರೀವನ ಧರ್ಮ ಸಖ್ಯರು, ಪವನನಿಂದ ಅಂಜಲಿಗೆ ಜನಿಸಿರುವುದು. ಪವನ ಅಂದ್ರೆ ಗಾಳಿ, ವಾಯುದೇವರಿಂದ ಅಂಜನಾದ್ರಿ ಗರ್ಭದಲ್ಲಿ ನಾನು ಹುಟ್ಟಿದವನು. ನಾವು ನಿಮ್ಮ ಮೊಡ ಹುಟ್ಟಿದವನು. ಮೂಢ, ನಿಮ್ಮ ಮೊಡ ಹುಟ್ಟಿದವನೇ. ನನಗೂ ನೀನು ಅಪ್ಪ ಹೋಗ್ಬೇಕು, ತಾಯಿ ಅಂದ್ರೆ ಬೇರೆ ಆಗಿರ್ಬೋದು, ಆದ್ರೆ ಬಿಂದು ಒಂದೇ. ಅವಾಗ ನಾನು ಏನ್ ತಪ್ಪು ಮಾಡಿದೆ ಅನ್ನೋದನ್ನು ಚೆನ್ನಾಗಿ ಮನವರಿಕೆ ಆಗಿ ಅಣ್ಣನ ಪಾದದ ಕಣ್ಣೀರಲ್ಲಿ ತೊಳಿತಾಗುತ್ತೆ. ತಪ್ಪಾಗೋಯ್ತು ಅಣ್ಣಯ್ಯ, ನನಗೆ ಕ್ಷಮಿಸ್ಬಿಡು ಅಂತ. ಅವಾಗ ಮಗು ಥರ ಆ ಚೆನ್ನನ ಕೈ ಹಿಡ್ಕೊಂಡು ಹೇಳ್ತಾನಂತೆ ಆಂಜನೇಯರು. ಅಹಂಕಾರ ಪಟ್ಟರೆ ದೇವ್ರನ್ನ ನೋಡಕ್ಕೆ ಸಾಧ್ಯವೇ ಇಲ್ಲ. ದೇವರ ಅಹಂಕಾರಕ್ಕೆ ಒಲಿಯೇ ಇಲ್ಲ, ಭಕ್ತಿಗೆ ಮಾತ್ರ ಒಲಿಬೇಕು. ನಿನ್ನ ದಮ್ಮಯ್ಯ, ನಿನ್ನ ಮೇಲಿಂದ ಅಹಂಕಾರ ಪಡಬೇಡ ಅನ್ನೋ ಮಹಾಭಾರತದ ಕಥೆ ನೀವು ಮುಂದೆ ಹೇಳ್ತೀವಿ. ಅದಕ್ಕೋಸ್ಕರನೇ ಮತ್ತೊಮ್ಮೆ ಒಂದು ಹಳೆ ಲಿಂಕು. ನಮ್ಮ ಓದಿದ್ರು ಯಾರು ತಪ್ಪಾಗಬೇಡಿ, ಶಿಕ್ಷಕರು ತಪ್ಪಾಗಬೇಡಿ. ನಿಮ್ದು ಏನೇ ಬ್ಲೌಸ್ ಒಳ್ಳೆದಿದ್ರು ಮದುವೆಗಳನ್ನ ಹಾಕಿ, ಶಾಲೆ ಬರಬೇಕಾದ್ರೆ ನೀವು ತುಂಬ ಬಟ್ಟೆ ಹಾಕಿ ಮಕ್ಕಳನ್ನ ಸುಶಿಕ್ಷಿತರನ್ನಾಗಿ ಮಾಡಿ. ಏಕೆಂತಂದ್ರೆ ದಾನ ಮಾಡಿದ್ರು ಸಹಿತ ಅವ್ರಿಗೆ ಪುಣ್ಯ ಆಗಬೇಕು. ಯಾಕೆಂದ್ರೆ ನಿಮ್ಗೆ ಒಂದು ಸಣ್ಣ ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ನವರತ್ನ ರಾಮರಾಯರು ಅಂತ ಇದ್ರು. ನವರತ್ನ ರಾಮರಾಯರು ಅಂತ ಮೈಸೂರಲ್ಲಿ ತಹಶೀಲ್ದಾರ್ ಆಗಿದ್ರು. ಅವ್ರು ಯಾರು ಅಂತ ನೀವು ಕೇಳಿದ್ರೆ ನನ್ನ ಹತ್ರ ಆರ್ಟಿಕಲ್ ಕಳಿಸ್ಕೊಡ್ತೀನಿ. ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ರೂಮ್ಮೇಟ್ ಆಗಿದ್ದರು. ಮಹಾರಾಜನ ಕಾಲದಲ್ಲಿ ಅವರು ತಹಶೀಲ್ದಾರ್. ಅವತ್ತಿನ ದಿವಸ ತಹಶೀಲ್ದಾರ್ ಅಂದರೆ ಒಂದು ತಾಲೂಕಿನ ದೊರೆ ಇದ್ದಂಗೆ. ಅಂಥ ಸಮಯದಲ್ಲಿ ಏನಾಗುತ್ತೆ,
ನವರತ್ನ ರಾಮರಾಯರು ಅವರ ಅಧಿಕಾರಾವಧಿ ನೋಡಿದಾಗ ಹೆಣ್ಣು ಮಕ್ಕಳು ದೂರದಿಂದ ನೀರು ತರ್ತಿರ್ತಾರೆ, ದೂರದಿಂದ. ಎಲ್ಲಿಂದ ಅಂದರೆ ಕೊಂಕಣಲ್ಲೊಂದು, ಅದ್ರ ಮೇಲೊಂದು, ತಲೆ ಮೇಲೊಂದು, ಅದ್ರ ಮೇಲೆ ಒಂದು ಸಣ್ಣದು, ಅದ್ರ ಮೇಲೆ ಒಂದು ಸಣ್ಣದು ಜಂಬಿಟ್ಕೊಂಡು ಕಷ್ಟಪಟ್ಟು ಬಿಸಿಲಲ್ಲಿ ಹೆಣ್ಮಕ್ಳು ನೀರು ತರ್ತಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಕೇಳ್ತಾರೆ, ಸುತ್ತಮುತ್ತ ಎಲ್ಲೂ ಇಲ್ಲವಾ? ಇಲ್ಲ, ಇಲ್ಲಿ ಒಂದೇ ಒಂದು ಬಾವಿ ಇದೆ. ಒಂದು ಬಾವಿ ತಕ್ಷಣ ಎಷ್ಟು ಉಪಯೋಗ ಆಗುತ್ತೆ ಇವರಿಗೆಲ್ಲ. ಅದಕ್ಕೆ ಒಂದು ಸೆಂಟ್ರ್ ಜಾಗ ಮಾಡಿದ್ರು. ಸತ್ಯವಂತರ ಕಾಲ ಒಬ್ಬರು ಬಾವಿ ತೋರಿಸಿದ್ರು, ಎಲ್ಲ ನಿಂತು ಎಲ್ಲ ಆಯಿತು. ನವರತ್ನ ರಾಮರಾಯ ದುಡ್ಡು ಸ್ಯಾಂಕ್ಷನ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅದೇ ರೀತಿ ಜೀವನದಲ್ಲಿ ರಿಟೈರ್ಡ್ ಆಗಿದ್ದವರಿಗೆ ಬೆಂಗಳೂರಿಂದ ಅದೇ ರಸ್ತೆ ಹೋಗಬೇಕಾಗಿತ್ತು ಮೈಸೂರಿಗೆ. ಆವಾಗ ಏನಾಯಿತು, ಆ ಬಾವಿ ಹತ್ರ ಹೋದಾಗ ರೇಡಿಯೇಟರ್ ಬಾಯ್ಲ್ ಆಗೋದು, ಹೀಟ್ ಆಯಿತು. ಅವನೇನು ಮಾಡ್ದ, ನೀನು ಹೋಗಿ ಕೇಳೋ. ಇಲ್ಲ, ಹೆಣ್ಮಕ್ಳು ಎಲ್ಲ ಸಾಲು ನಿಂತವ್ರೆ, ಬಿಸಿಲಲ್ಲಿ ನೀರು ಸೇರ್ತವ್ರೆ, ನಾನು ಎಷ್ಟು ಮಟ್ಟಿಗೆ ಕೇಳೋದು. ಸ್ವತಃ ಇವರೇ ಹೋಗ್ತಾರೆ ಹೋಗ್ಬಿಟ್ಟು, ಅವ ಒಂದು ನಿಮಗೆ ನೀರು ಕೊಡುವ, ನಂದು ರೇಡಿಯೇಟರ್ ಹೀಟ್ ಆಗಿದೆ, ದಯವಿಟ್ಟು ನೀರು ಕೊಡ್ತಾ ಇದ್ದಾಗ ಒಂದು 55 ವರ್ಷದ ಹೆಣ್ಮಗ ಹೇಳ್ತಾರೆ, ಸೇರ್ಬಿಟ್ಟು ಅಯ್ಯವ್ರು ಕೇಳ್ತಾರೆ, ಕೊಟ್ರೆ ನೀರು ಕೊಡ್ರೆ ಅಂತ. ಅವಾಗ ಕೆಲವೊಂದು ನೀರು ಕೊಡ್ತಾರೆ. ಅವಾಗ ಅವ್ರು ಕೊಡ್ತಾರೆ, ಎಷ್ಟು ಸಿಹಿಯಾಗಿರ್ತಾರೆ, ಒಳ್ಳೆ ಸಕ್ಕರೆ ಇದ್ದಂಗಿದೆ, ಮಂಡ್ಯ ಸಕ್ಕರೆ ಇದ್ದಂಗಿದೆ ಕಣವ, ನಿಮ್ಗೆ ಒಳ್ಳೇದಾಗಿ ಅಂತ ಆಶೀರ್ವಾದ ಮಾಡ್ತಾರೆ. ಅಷ್ಟೊತ್ತಾಗಲಿ ಅವರಿಗೆ 83 ವರ್ಷ. ಅವಾಗ ಆ ತಾಯಿ ಹೇಳ್ತಾರೆ, ನನಗೆ ಯಾಕೆ ನಮಸ್ಕಾರ ಮಾಡ್ತೀರಾ? ಇದನ್ನ ನವರತ್ನ ರಾಮರಾಯ ಅನ್ನೋ ಪುಣ್ಯಾತ್ಮ ತರಿಸಿರೋದು. ನಮ್ಮ ಹೇಳ್ತಿದ್ಲು ಅವೆಲ್ಲ ಆರ್ಯಾರು ನೀರೋತ್ನ ಬಂದಿದ್ದು ಅಂತ ಕುಡಿಯೋದಿಲ್ಲ. ಹಂಗಾಗಿ ಅವನಂಶ ಚೆನ್ನಾಗಿರ್ಲಿ ಅಂತ ಹೇಳ. ನನ್ಗೆ ಯಾಕೆ ಹೇಳ್ತೈತೆ ಅಲ್ಲಿ ಹೋಗೋದು. ಆ ಮಾರೀಶ್ ಮೈಲರ್ ಕಾರ್ ಹತ್ರಕ್ಕೆ ಬರ್ಬೇಕಾದ್ರೆ ದಾರಿ ಉದ್ದಕ್ಕೂ ಹತ್ಕೊಂಡ್ಬಂದಿರುತ್ತೆ. ನವರತ್ನ ರಾಮರಾಯರು ಅವರ ಸ್ವಂತ ಲೇಖನದಲ್ಲಿ ಬರೀತಾರೆ, ಹತ್ಕೊಂಡು ಬಂದೆ, ನನ್ನ ಅಧಿಕಾರದಲ್ಲಿ ಎಂತೆಂತ ಒಳ್ಳೆ ಕೆಲಸ ಮಾಡಬೇಕಾಗಿತ್ತು, ಮೂರ್ಖ ನಾನು ಮಾಡಲಿಲ್ಲ. ನಾನು ಪ್ರಾಮಾಣಿಕತೆ 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 ಅಂತ ಜನರಿಗೆ ಯೋಚನೆ ಮಾಡಿದೆ. ಒಂದೇ ಒಂದು ಬಾವಿ ತೆಗೆಸಿದ್ದು ಅವಳು ಹೇಳಿದ ಆ ತಾಯಿ ಜ್ಞಾಪಿಸ್ಕೊಂಡು. ಜಗತ್ತಿಗೆ ಜ್ಞಾಪಿಸ್ಕೊಳ್ಳೋದು ಬೇಡ ಕಣವ, ಒಳ್ಳೆಯವರು ನೀತಿವಂತರು ಒಬ್ಬರು ಜ್ಞಾಪಿಸ್ಕೊಂಡು ಸಾಕು ನಿಮ್ಮನ್ನ. ನೀವು ಯಾವ ಕೀರ್ತಿಯಿಂದಲೂ ಹೋಗ್ಬೇಕಾಗಿಲ್ಲ, ಯಾವ ಕೀರ್ತಿ ನಿಮಗೆ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂತ ಕೇಳಿ, ನೆರಳು ಹಿಡಿಯಕ್ಕೆ ಹೋದ್ರೆ ಸಿಗ್ತೇನವ? ಸಿಕ್ಕಲ್ಲ, ದೇವರೇ ಸಿಕ್ಕಲ್ಲ ನೆರಳು. ನೀವು ಹೋಗ್ತಾ ಇದ್ರೆ ನಿಮ್ಮ ಹಿಂದೆ ನೆರಳು ಅದು ಬರ್ತಾ ಇರ್ತೇನೆ, ನಿಮ್ಮನ್ನು ಫಾಲೋ ಮಾಡಿಕೊಂಡು. ಜೀವನವಾಗಿ ನೀವು ಯಾವುದಕ್ಕೂ ಆಸೆ ಪಡ್ತಾರೆ ನೀವು ಹೋಗ್ತಾ ಇದ್ರೆ ನಿಮ್ಮ ಹಿಂದೆ ಕೀರ್ತಿ, ಹಣ, ಪ್ರತಿಷ್ಠೆ, ದುಡ್ಡು, ಪದವಿ ಎಲ್ಲ ಬರ್ತಾರೆ, ನಿಮ್ಮ ಮಕ್ಕಳು ಬರ್ತಾರೆ. ಯಾವುದಕ್ಕೂ ಆಸೆ ಪಡ್ಬೇಡಿ ಹಂಗಂತ ಹೇಳಿ. ಇವತ್ತು ಲೇಟ್ ಆಯಿತು. ಆಮೇಲೆ ಎಲ್ಲರೂ ದಾನ ಮಾಡೋ ಯೋಗ ಎಲ್ಲ ಬಿಡಿ. ಯಾಕೆಂದರೆ ಕೆಲವರು ಕೋಟ್ಯಾಧೀಶರು ಇರ್ತಾರೆ, ಅವರಿಗೆ ದಾನ ಮಾಡೋ ಯೋಗ ಇರಲ್ಲ. ಅದಕ್ಕೆ ಬಸವಣ್ಣವರು ಸುಲಭವಾಗಿ ಒಳ್ಳೆ ಮಾತಾಡ್ತಾರೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರೆಗೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ಕೂಡಲ ಸಂಗನ ಶರಣರಿಗೆ ಶಿಕ್ಷಕರಿಗೆ ಮಾಡದ ಅರ್ಥ ವ್ಯರ್ಥ ಕಂಡಯ್ಯ ಕೂಡಲ ಸಂಗಮ ದೇವ. ಇವತ್ತು ಶಿಕ್ಷಕರು ನಿಮಗೆ ಸನ್ಮಾನ ಮಾಡಿದವ್ರಿಗೆ ಯಾರ್ಯಾರು ಸ್ಪಾನ್ಸರ್ ಮಾಡಿದರೋ, ನಮ್ಮ ನಾಗರಿಕ ಎಷ್ಟು ಕಷ್ಟಪಟ್ಟವನು, ಎಷ್ಟು ಮೆಟ್ಲು ತಿಳಿದವನು, ಎಷ್ಟು ಬಯಸ್ಕೊಂಡವನು ನಿಮ್ಗೆ ಹಾಕಿದ್ದೀನಿ ಅಂದರೆ ಆ ಹಿಂದೆ ಆ ಕೊಟ್ಟಿದ್ರಲ್ಲ ಆ ಕೊಡುಗ ಇದ್ದಾನೆ, ಅವನು ಕೈ ಸದಾನೇ ಇರಲಿ, ಅವನು ಕೊಡುವಂಗೆ ಇರಲಿ, ಅವನು 100 ವರ್ಷ ಚೆನ್ನಾಗಿರಲಿ. ಏಕೆಂದರೆ ಅಂಥವ್ರಿಗೆ ಆಯುಷ್ ಜಾಸ್ತಿ ಮಾಡಲಿ. ಏಕೆಂದರೆ ಅವರ ವಂಶದವ್ರಿಗೆ ಯಾರು ಕೆಟ್ಟ ಕಣ್ಣು ಬೀಳದೆ ಇರಲಿ ಅಂತ ಕೇಳ್ಕೊಳ್ತೀನಿ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಈ ಲಕ್ಷ್ಮೀನಾರಾಯಣನ ಒಬ್ಬ ಪುಣ್ಯಾತ್ಮ ಇದ್ರ ಕಾನ್ಸೆಪ್ಟ್ ನೋಡಿ, ಈ ಥಿಯೇಟರ್ದ ಕಾನ್ಸೆಪ್ಟ್ ನೋಡಿ ನನಗೆ ಅವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಅಂತ ಆಸೆ ಆಗುತ್ತೆ. ಯಾಕೆಂದರೆ ಇಂಥ ಒಂದು ಸುಂದರವಾದ ಸ್ಟೇಜನ್ನು ಮಾಡಿದ್ರಲ್ಲ, ಸಾರ್ಥಕ್ಕೆ ನೋಡಿ. ಒಬ್ಬೊಬ್ಬರು ನೋಡಿ, ಜಗನ್ನಾಥ ದಾಸರು ಇವರು ಗೊತ್ತಾಗ, ಇಲ್ಲಿ ಇವರಿದ್ದಾರೆ ಕನಕದಾಸರು ಹೇಳಿದ್ವು ಅದನ್ನೇ, ಕುಲವೆಂದು ಹೊಡೆದಾಡಲಿ, ನಿಮ್ಮ ಕುಲದ ಮೇಲೆ ನೀನಾದರೂ ಬಲ್ಲಿರಾ. ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬ ಶಿಶುನಾಳ ಶರೀಫನು ಅದನ್ನು ಹೇಳೋದು ಗೊತ್ತಾಯ್ತಾ. ಒಬ್ಬ ಶಿಶುನಾಳ ಶರೀಫನು ಜಾತಿನ ಧಿಕ್ಕರಿಸೋನು, ಎಲ್ಲ ಒಂದು ಬೇರೆ ವರ್ಗಕ್ಕೆ ಹೋಗಿ ಸೇರಿದಂಥವ್ರು ಇವರೆಲ್ಲ ಪುಣ್ಯಾತ್ಮರು, ಪ್ರಾತಸ್ಮರಣೀಯರು. ಇವನ್ನೆಲ್ಲ ಜ್ಞಾಪಿಸ್ಕೋಬೇಕು. ನಾನೇನಾದರೂ ಅಹಂಕಾರ ಏನಾದರೂ ದೇವ್ರ ಮುಂದೆ ನಿಂತ್ಕೊಂಡು ನಾನು ಬೇಡ್ಕೊಂಡ್ರೆ ನನಗೆ ವರ ಕೊಡು, ನನಗೆ ಕಾರ್ ಕೊಡು, ಬಂಗಾರ ಕೊಡು ಅಂತ ಕೇಳಲ್ಲ. ನನ್ನಲ್ಲಿರೋ ಅಹಂಕಾರ ಕೆಟ್ಟತನನ್ನು ಸುಟ್ಟು ಭಸ್ಮ ಮಾಡ್ತಾರೆ ಅಂತ. ನೀವು ನೋಡಿರ್ಬೇಕು, ಕೆಲವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಿಂಗೆ ಹಿಂದಿದ್ದು ಬರ್ತಾರೆ. ಯಾಕೆ ಹೇಳಿ ಗೊತ್ತಿಲ್ಲ ನಿಮಗೆ. ನೋಡ್ತಾನಂತ ದೇವರು, ಇವನ
ಸರಿ ಅವನಿಗೆ ತಿರುಗೋಗಿದ ತಕ್ಷಣ ಎಷ್ಟಪ್ಪ ಅಹಂಕಾರ ಮೊದಲು ಹಿಂಗೆ ಅಂಟಿಸ್ಬಿಡ್ತಾನಂತೆ ಬೆನ್ನಿಗೆ ಗೊತ್ತಿಲ್ಲ. ಅವಾಗ ಅವನು ಹೊರಗಡೆ ಬಂದಿದ್ರಾ ಅಹಂಕಾರ ಅಂಟಿಸ್ಬಿಟ್ಟ ನಾನು ದೇಶಕ್ಕೆ ಬಂದಿದ್ದ ತಕ್ಷಣ ಅದಕ್ಕೆ ಅಪ್ಪ ನನಗೆ ಅಹಂಕಾರ ಅಂಟಿಸ್ಬಿಡಪ್ಪ ನಮಗೆ ದಯವಿಟ್ಟು ಅದಕ್ಕೆ ನಾನು ವಿಧೇಯನಾಗಿರಂಗೆ ನಾನು ನಿನ್ನ ನೆರವೇ ನಿನ್ನ ಆಶೀರ್ವಾದದಿಂದ ಸುಖವಾಗಿರಂಗೆ ಅನುಗ್ರಹಿಸುತ್ತೆ ಹೋಗ್ತಾರೆ. ನೋಡಿದ್ದೀರಲ್ಲ ನಮ್ಮ ಊರು ರತ್ನ ಟಾಕಿಸ್ಲಿ ನಮ್ಮ ಅಮ್ಮನ ತೊಡೆ ಮೇಲೆ ಕುತ್ಕೊಂಡು ನೋಡಿದವರು ಒಂದು ದಿವಸ ಆ ಪುಣ್ಯಾತ್ಮನ ಜೊತೆ ನಾನು ಪಾಠ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆಂದರೆ ಅವನೊಬ್ಬ ಸಂತ ಸಂತ ಒಬ್ಬ ವಿಷ್ಣು ಅವರು. ಯಾಕೆಂದರೆ ಅವನ್ನೆಲ್ಲ ನಾವು ಹೇಳೋದಕ್ಕೆ ಒಬ್ಬ ಶಂಕರ ಮೊನ್ನೆ ರತ್ನಮಲ್ಲ ಅಂತ ಒಂದು ಆರ್ಟಿಸ್ಟು ಅಂಡ್ ಈ ಫೋಟೋ ನಿಮ್ಗೆ ಜ್ಞಾಪಕ ಇದೆ ಅಂತ ಕಳಿಸಿದ್ರು ಶಂಕರ್ ನಾವೆಲ್ಲ ಗ್ರೂಪ್ ಫೋಟೋ ತೆಗೆಸಿದ್ರು. ಆ ಫೋಟೋ ತೆಗೆಸ್ಕೊಂಡು ಅವ್ರು ಹೋದ ಮೇಲೆ ಬೆಳಗಿನ ಜಾವ ದಿಸ್ ಇಸ್ ಲಾಸ್ಟ್ ಫೋಸ್ ಆಫ್ ಶಂಕರ್ ಅಂತ ಶೇರ್ ಮಾಡಿದ್ರು. ಯಾಕೆ ಅಂತಂದರೆ ಬದುಕು ನಶ್ವರ ಎಲ್ಲರಿಗೂ ಯಾರು ಯಾವುದು ಶಾಶ್ವತ ಅಲ್ಲ. ಯಾಕೆಂದರೆ ಮೊನ್ನೆಯವರು ಹಾಸ್ಪಿಟಲ್ಲಿ ಇದು ಮಾಡಿದ್ದಾರೆ. ಯಾಕೆ ಅಂತಂದರೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಜೀವನದಲ್ಲಿ ಏನು ಅನ್ನಿಸ್ತದೆ ನನಗೆ ಅತ್ಯಂತ ಸ್ವಾರ್ಥಿಯಾಗಿ ಬದುಕ್ಬಿಟ್ಟೆ ನಾನು, ಇನ್ನೂ ಒಳ್ಳೆಯದಾಗಿ ಬದುಕಬೇಕಾಗಿತ್ತು ಅಂತ ಒಬ್ಬರು ಹೇಳಿದ್ದಾರೆ. ಇನ್ನೊಬ್ರು ಏನು ಹೇಳಿದ್ದಾರೆ ಅಂದರೆ ಬೇರೆಯವರಿಗೆ ತೋರಿಸೋದಕ್ಕೋಸ್ಕರ ಬದುಕಿ ನನ್ನ ಜೀವನ ನನ್ನ ಸ್ವಂತ ಜೀವನ ಹಾಳು ಮಾಡ್ಕೊಂಡೆ. ಆಮೇಲೆ ಇನ್ನೊಬ್ರು ನಾನು ಇನ್ನೂ ದೂರ ದೇಶದಲ್ಲಿ ಜಾಸ್ತಿ ಸಂಬಳ ಅನ್ನೋದಕ್ಕೋಸ್ಕರ ತಾಯಿ ತಂದೆಗೆ ಬಿಟ್ಟೆ, ಕೊನೆಗೆ ಅವ್ರಿಗೆ ಸಂಸ್ಕಾರ ಮಾಡೋ ಇವರು ನನಗೆ ಸಿಗಲಿಲ್ಲ. ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನನಗೆ ಕ್ಯಾನ್ಸರ್ ಬಿಟ್ಟಿರೋದು ಒಳ್ಳೆಯದು ದೇವರು ನಾನು ಕೊಟ್ಟಿರೋದು ಅಂತ. ಇದೆಲ್ಲ ಬೇಕಾ? ನನಗಿಂತ ಕೆರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಕೂಡ ಸಂಗಮ ದೇವಾಂತರ ಬಸವಣ್ಣವ್ರ ಜಾತಿ ಏನಿಲ್ಲ, ದೇವರ ಜಾತಿ ಇರಲಿಲ್ಲ. ವ್ಯಾಸ ಗೋಯಿತಿಯ ಮಗ, ಮಾರ್ಕಂಡಯ್ಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಶಿವಶರಣ ರಾವಣನ ತಾಯಿ ಕೈಕಸಿ ರಾಕ್ಷಸ ಕುಲದಾಕೆ, ಕೌಂಡಿನ್ಯ ಕಮ್ಮಾರ, ಕುಲವ ನರಸಿ ಅರಸಿ ಮುನ್ನೇನಾದಿರೆಂಬೋ. ಎಷ್ಟು ಚೆನ್ನಾಗಿದ್ದಾರೆ ಬಸವಣ್ಣವ್ರ ವಚನ. ಅದನ್ನೆಲ್ಲ ಪಾಠ ಮಾಡಿ ಚೆನ್ನಾಗಿರಿ. 4 ಗಂಟೆ ಆಯಿತು ನೋಡೆ ಎಲ್ಲಾರು ದೊಡ್ಡಣ್ಣ ಆವಾಗಂತ ನನ್ನ ಮಗ ಅವನಾದ್ರು ಬುದ್ಧಿ ಬಿಡುವ. 3 ಗಂಟೆ ಆಯಿತು, ನಾವೆಲ್ಲ ಶುಗರ್ ಪೇಷಂಟ್ ಒಂಚೂರು ಊಟ ಮಾಡೋಣ ಅಂದರೆ 1.5 ಗಂಟೆ ಕೂಜಾ ಕಡೆ ಅವನ ಅಕ್ಕ ಹಾಳಾಗು ಅಂತ ನಿಮ್ಮ ದೇವರನ್ನ ಬಯಸ್ಕೊಳ್ಳೋಕೆ ಇಷ್ಟ ಇಲ್ಲ. ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲವ ಗೊತ್ತಾಯ್ತಾ? ಇನ್ನೂ ನಮ್ಮ ನಾಗರಿಕರಿಗೆ ಇಂಥ ಒಳ್ಳೊಳ್ಳೆ ಕೆಲಸ ಮಾಡುವಂಥ ಶಕ್ತಿ ಇರಲಿ. ನಾನು ನಿನ್ನ ಬೆನ್ನಿಗಿರ್ತೀನಿ, ಬೇರೆಯವ್ರ ಸುದ್ದಿ ನನಗೆ ಬೇಡ. ದೇವರನ್ನ ನಾನು ಸಿನಿಮಾ ನಟನ ಪಿಂಕ್ ಆಗಿದ್ದಾನೆ, ಇಂಥ ಒಳ್ಳೆ ಕೆಲಸ ಮಾಡ್ತೀನಿ ಅಂದರೆ ನನ್ನ ಆಶೀರ್ವಾದ, ನನ್ನ ಪ್ರೋತ್ಸಾಹ, ನನಗೆ ಏನಾಗಬೇಕು ಬಂದು ಇದು ಮಾಡಬೇಕು. ಆಮೇಲೆ ಸೌಮ್ಯ ಅಂತ ಒಂದು ಹುಡುಗಿ ಯಾಕೆಂದರೆ ಕನ್ನಡ ಭಾಷೆ ಇದೆಯಲ್ಲ, ಕನ್ನಡ ಭಾಷೆ ತಾಯಿ ಭಾಷೆ. ನೀವು 1000 ಜನ ನೀವು ಸಂಸ್ಕೃತ ಕಲ್ತಿರ್ಬೋದು, ಇಂಗ್ಲೀಷ್ ಕಲ್ತಿರ್ಬೋದು, ಜಗತ್ತಿನ ಯಾವುದೇ ಭಾಷೆ ಕಂಡರೂ ಸಹಿತ ಮಾತನಾಡಿದ್ದಂತೆ ಬರೆಯುವ ಲಿಪಿ ಇರುವ ಜಗತ್ತಿನ ಏಕೈಕ ಭಾಷೆ ಅಂದರೆ ಕನ್ನಡ ಅನ್ನೋದನ್ನು ಮರೆಯುವುದು. ಏಕೆಂದರೆ ಕನ್ನಡದೇನೆಂದರೆ ಇವತ್ತು ಆ ಮಗು ಶಬ್ದಕ್ಕೋಸ್ಕರ ತರ್ಕಾಯ್ತಾ ಇತ್ತು. ಅದಕ್ಕೆ ಕಾರಣ ಏನಂದರೆ ರತ್ನಕೋಶ ಅಂತ 20 ರೂಪಾಯಿ, ಇವಾಗ 40 ರೂಪಾಯಿ ಮಾಡಿದ್ದಾರೆ ರತ್ನಕೋಶ ಸಾಹಿತ್ಯ ಪ್ರಶಸ್ತಿ ಅದು ಸಿಗುತ್ತೆ. ದಯವಿಟ್ಟು ಮುಂದಿನ ಸತಿ ನೀವು ಆ ಬೆಳ್ಳಿದ ಗಣಪತಿ ಎಲ್ಲ ಕೊಟ್ಟರಲ್ಲ, ಅದೆಲ್ಲ ಏನು ಉಪಯೋಗ ಇಲ್ಲ, ಯಾರು ಓದ್ಬಿಟ್ಟು ಹೆಚ್ಚದೇ ಇಲ್ಲ. ಅದರ ಬದಲು ನೀವು ರಕ್ತಕೋಶ ಕೊಡಿ, ಮಕ್ಕಳಿಗೆ ರಕ್ತಕೋಶ ಕೊಡಿ. ಒಂದೊಂದು ಶಬ್ದಕ್ಕೆ 24 ಪಾರಿಭಾಷಿಕ ಶಬ್ದಗಳಿದ್ದಾವೆ. ಒಂದು ಶಬ್ದಕ್ಕೆ 24 ಪಾರಿಭಾಷಿಕ ಶಬ್ದಗಳಿದ್ದಾವೆ. ಆ ಕನ್ನಡದ ಕಿಟ್ಟಲ್ ಕೋಶ ಗೊತ್ತಲ್ಲ ನಿಮಗೆ? 750 ಪೇಜ್ ಇದೆ. ಕಿಟ್ಟಲ್ ರೆವರೆಂಡಲ್ ಕಿಟ್ಟಲ್ ಅಂತ. ಅವನು ಕನ್ನಡ ಎಂಥ ಸುಮಧುರವಾದ ಭಾಷೆನೆಯ, ಎಂಥ ಭಾಷೆಗೆ ಇದಕ್ಕೊಂದು ಡಿಕ್ಷನರಿ ಇಲ್ವಲ್ಲ ಅಂತ ಕೂತ್ಕೊಂಡು ಕಲೆಕ್ಟ್ ಮಾಡಿ ಇಡೀ ಜೀವಮಾನದಲ್ಲಿ ಜರ್ಮನ್ ಪಾತ್ರಿ ಮಂಗಳೂರಿಗೆ ಬಂದು ಬರೀತಾನೆ. ಅದಕ್ಕೆ ಏನು ಹೆಸರು ಕೊಡಬೇಕು ಅಂತ ಗೊತ್ತಾಗದಲ್ಲೇ ನಮ್ಮೂರು ಕಿಟ್ಟಲ್ ಕೋಶ ಅಂತಲೇ ಕರೆದ್ರು. ಇದನ್ನು ನಿಮ್ಮ ಮಕ್ಕಳಿಗೆ ಕಲಿಸಿ. ಒಂದು ದಿವಸಕ್ಕೆ 10 ಶಬ್ದ ಕನ್ನಡ ಶಬ್ದಗಳನ್ನು ನಿಮ್ಮ ಮಕ್ಕಳಿಗೆ ಕಲಿಸಿ ಕನ್ನಡ ಉಳಿಸಿ ಬೆಳೆಸಿ. ತಂಜಾವೂರದಲ್ಲಿ ಒಂದು ಶಾಸನ ಇದೆ, ಆ ಶಾಸನದಲ್ಲಿ ಇರೋದು ಮಾತಾಡಿ ನಾನು ಮಾತು ಮುಗಿಸ್ತೀನಿ. ಕನ್ನಡಿಗ ಸುಜ್ಞಾನ ಸುಭಟ ರಣಕರಿಗಳು ಅಪ್ರತಿಮ ವೀರ ಕ್ಷಮಾಗುಣ ಸಂಪನ್ನ ಪಂಡಿತೋತ್ತಮ
ಎಷ್ಟು ಚೆನ್ನಾಗಿದೆ. ಕನ್ನಡಿಗರ ಸುಜ್ಞಾನರ ಸುಭಟ ರಣಕರಿಗಳ ಅಪ್ರತಿಮ ವೀರರ ಕ್ಷಮಾಗುಣ ಸಂಪನ್ನರ್ ಪಂಡಿತೋತ್ತಮರು. ಇಷ್ಟೂ ಗುಣಗಳು ಯಾರೆಲ್ಲಾದ್ರೂ ಇದ್ರೆ ಅವನ್ನ ಕನ್ನಡಿಗ ಅಂತ ಕರಿ, ಕನ್ನಡಿಗ ಅಂತ ಕರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಈಗ ಹಿರಿಯರಾದ ಸಂಪಣ್ಣನವರು ತೆಲುಗರಳ್ಳಿ ಅವರಿಗೆ ಸನ್ಮಾನ ಮಾಡಿದ್ರು. ಅವರ ಮೊಮ್ಮಕ್ಕಳಿಬ್ಬರು ಡಾಕ್ಟರ್ಗಳು. ಒಬ್ಬ ಡಾಕ್ಟರ್ ಮಹೇಂದ್ರ ಅಂತ ವೆಟರ್ನರಿ ಹಾಸ್ಪಿಟಲ್ 2 ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಡಾಕ್ಟರ್ ಮಹೇಶ ಅಂತ ಹೇಳಿಬಿಟ್ಟು MBBS MD ಮಾಡಿದ್ದಾನೆ. ನಿಜವಾಗ್ಲೂ ಅಂಥ ಹಿರಿಯರು ಇಡೀ ಸಭಾಂಗಣದಲ್ಲಿ ಅವರೊಬ್ಬರೇ ಹಿರಿಯರು. ಅವರ ಪಾದಾರವಿಂದಗಳಿಗೆ ಎಲ್ಲ ನಮಸ್ಕಾರ ಮಾಡ್ತೀನಿ. ನಾಗಲೇಖ ಅವರ ಈ ಒಂದು ಕಾರ್ಯಕ್ರಮ ಯಾರು ಊಹಿಸದೇ ಇರತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಇನ್ನು ಮುಂದೆ ನಾಗಲೇಖ ಅವರಿಗೆ ನಾವೆಲ್ಲರೂ ಸೇರಿ ಸಂಪೂರ್ಣವಾದ ಸಹಕಾರ ಮತ್ತು ಸಹಕಾರಗಳನ್ನು ಕೊಡ್ತಾ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇರಲಿ ಅಂತ ಹೇಳಿ. ಹಾಗೆ ನಿಜವಾಗ್ಲೂ ಇಲ್ಲಿ ಒಂದು ಮಾತಾಡ್ಬೇಕಂತ ನನಗೆ ಬಹಳ ಖುಷಿ ಆಗ್ತಾ ಇದೆ. ನಾಗಲೇಖ ಅವರು ನನ್ನನ್ನು ಭೇಟಿ ಮಾಡಿದ್ರು. ನಾನು ನಾಗಲೇಖ ಅವರು ಭಾಷಣ ಸುಮಾರು ಕೇಳಿದ್ದಾರೆ, ಫಂಕ್ಷನ್ ಕೇಳಿದ್ದೆ. ಮತ್ತೆ ಈಗ ಪರ್ಸನಲ್ ಸಿಕ್ಕಿದವರು ಈ ಒಂದು ಫಂಕ್ಷನ್ ಸಿಕ್ಕಿದ್ದಾರೆ ಅವರು. ಬಟ್ ಸುಮಾರು ಮೀಟಿಂಗ್ನಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ನಾನು ಮೊನ್ನೆ ಮಾತಾಡ್ಬೇಕಾದ್ರೆ ಅವ್ರಿಗೆ ಇವರೇನು 4 ಡಿಗ್ರಿ ತಗೊಂಡಿರ್ಬೇಕು, ಡಬಲ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನಾನು ನಿಜವಾಗ್ಲು ಸುಮಾರು 4 ಡಿಗ್ರಿ ತಗೊಂಡಿದ್ದಾರೆ ಅವರು, ಅದಕ್ಕೆ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಇದ್ದೆ. ಮೊನ್ನೆ ಅವರು ಇದು ಆಟೋಬಯೋಗ್ರಫಿ ಹತ್ರ ಒಂದು ಅರ್ಧ ಗಂಟೆ ಮಾತಾಡಿದ್ರು. ನಾನು ನಿಜವಾಗ್ಲೂ ಏನಪ್ಪ ಇದಾಗ ನಾಗಲೇಖ ಅಂತ ಅವ್ರು ಹೇಳಿದ್ರು, ನಾನು ಬರೀ SLC ಫೈಲ್ ಅಂತಂದ್ರು. ನಿಜವಾಗ್ಲೂ ಅವ್ರು SLC ಫೈಲ್ ಅಲ್ಲ ಅವರು. ಯಾಕಂದ್ರೆ ಅವರ ಒಂದು ಭಾಷಣ ಬಹಳ ಸತಿ ಕೇಳಿದೆ ನಾನು. ಯಾಕಂದ್ರೆ ಎಷ್ಟೋ ಡಿಗ್ರಿ ತಗೊಂಡಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಭಾಷಣ ಮಾಡಕ್ ಬರಲ್ಲ. ಇವತ್ತು 3-4 ಡಿಗ್ರಿ 5 ಡಿಗ್ರಿ ತಗೊಂಡಿರ್ತಾರೆ. ನಾನು ಅವತ್ತು ಹೇಳಿದೆ, ಸರ್ ಮನುಷ್ಯನಿಗೆ ಸಂಸ್ಕಾರ ಇರಬೇಕು, ಅವ್ನು ಡಿಗ್ರಿಗಳೆಲ್ಲ ಬರಲ್ಲ. ಅದಕ್ಕೆ ಡಿಗ್ರಿಗೆ ತಗೊಂಡಿರ್ಬೇಕು, 100 ತಗೊಂಡ್ಬೇಕಾದ್ರೆ ಒಬ್ಬ ವಿದ್ಯಾರ್ಥಿ 100 ತಗೊಬೋದು, ಒಬ್ಬ ವ್ಯಕ್ತಿ 100 ತಗೊಬೋದು, ಅವ್ನಿಂದ ಬೇಕಾದ್ರೆ 10-20 ಡಿಗ್ರಿ ಹಾಕೋಬಹುದು. ಆದ್ರೆ ಸಂಸ್ಕಾರ ಏನಂತಂದ್ರೆ ಅವ್ನು ಡಿಗ್ರಿ ತಗೊಂಡ್ಬೇಕು, ಡಸ್ಟ್ಬಿನ್ ಹಾಕ್ಬೇಕು ಅಂತ ಹೇಳಿದೆ ನಾನು. ಡಸ್ಟ್ಬಿನ್ ಹಾಕ್ಬೇಕು, ಒಬ್ಬ ಸಂಸ್ಕಾರ ಇರಬೇಕು, ಒಂದು ಮಾತಾಡ್ಬೇಕಾದ್ರೆ ಒಂದು ತೂಕ ಇರಬೇಕು. ಅದು ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ನಾಗಲೇಖ ಸರ್ರನ್ನ ನಿಜವಾಗ್ಲೂ ಅಭಿನಯಿಸ್ತೀನಿ. ನಾನು ಈ ತರ ಒಂದು ಕರಿಬೇಕು, ಸನ್ಮಾನ ಮಾಡ್ಬೇಕಂತ ಮನಸ್ಸಿಗೆ ಬರ್ತಕ್ಕಂಥದ್ದು ಇಂಥ ಒಂದು ನಾಗಲೇಖ ಅಂತವ್ರಿಗೆ ಬರ್ತದೆ ಹೊರತು ಬೇರೆ ಯಾರಿಗೂ ಬರಬಾರದು. ನಿಜವಾಗ್ಲೂ ನಿಮ್ಮ ಒಂದು ಶ್ರಮ, ನಿಮ್ಮ ಒಂದು ಏನು ಕೆಲಸ ಮಾಡಿದ್ದೀರಾ, ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಇವತ್ತು. ಯಾಕಂದ್ರೆ ಸರ್ಕಾರಿ ಶಾಲೆ ಆಗಿರ್ಬೋದು, ಒಂದು ಅನುದಾನ ಶಾಲೆ ಆಗಿರ್ಬೋದು. ಇದು ನನಗೆ ಇನ್ನೊಂದು ಬಹಳ ಖುಷಿಯಾಗಿ ಅನಿಸಿದೆ ಅಂದ್ರೆ ನಾವೆಲ್ಲ ಅನಾಥ ಆಗ್ಬಿಟ್ಟಿದ್ದೀವಿ. ನಾವು ಅನ್ಎಡೆಡ್ ಸ್ಕೂಲ್ ಅವರು ನಮ್ಮ ಅನಾಥರಾಗಿ ನಮ್ಮನ್ನ ಯಾರೂ ಗುರ್ತಿಸ್ತಾ ಇಲ್ಲ. ಮೇರು ನಟರಾದಂಥ ದೊಡ್ಡಣ್ಣವರು ಇವತ್ತು ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು, ಸಾನ್ನಿಧ್ಯ ವಹಿಸಿರ್ತಕ್ಕಂಥದ್ದು. ಅವರ ಜೊತೆಯಲ್ಲಿ ನೀವೆಲ್ಲ ಸನ್ಮಾನ ಸ್ವೀಕರಿಸ್ತಕ್ಕಂಥ ಈ ಅವಕಾಶ ನಿಜಕ್ಕೂ ಅತ್ಯಂತ ಅಮೂಲ್ಯವಾದಂಥ ಅವಕಾಶ ಅಂತ ನಾನು ಅದನ್ನು ಭಾವಿಸ್ತೇನೆ. ಮತ್ತು ಈ ತಂಡದ ಜನಸಿರಿ ಕಾರ್ಯಕ್ರಮದ ಮೂಲಕ, ಜನಸಿರಿ ಸಂಸ್ಥೆ ಮೂಲಕ ನಾಗಲೇಖ ಅವರು ನಿಜಕ್ಕೂ ಮುಂದಾಗೆ ಶಿಕ್ಷಕರಿಗೆ ಪ್ರಶಸ್ತಿ ಕೊಡಬೇಕಾದ್ರೆ ಅರ್ಜಿಗಳು ಕೊಡಬೇಕು. ಅರ್ಜಿ ಹಾಕಿ ತಾವೇ ನಮ್ಮ ಪ್ರಶಸ್ತಿ ಕೊಡಿ ಅಂತ ಅರ್ಜಿ ಹಾಕೋಬೇಕು ಇಲಾಖೆಗೆ. ಈ ಸಲ ರಾಜ್ಯೋತ್ಸವ ಪ್ರಶಸ್ತಿಗೆ ಬದಲಾವಣೆ ಮಾಡಿದ್ದಾರೆ. ಎಲ್ಲರೂ ಆಗಲೇ ಯಾರು ಬೇಕಾದ್ರೂ ನಾಮಿನೇಟ್ ಮಾಡ್ಬೋದು ಅಂತ. ಆದರೆ ಶಿಕ್ಷಕರಿಗೆ ಇನ್ನೂ ಸಹ ಪ್ರಶಸ್ತಿ ಅಂತ ಆಗಬೇಕಾದ್ರೆ ಅವರು ನನ್ನ ಕೆಲಸ ಮಾಡಿದ್ರೆ ನಾನು ಸನ್ಮಾನ ಮಾಡಿದೆ ಅಂತ ಅರ್ಜಿ ಅವರೇ ಹಾಕೋಬೇಕು. ಆದರೆ ನಾಗಲೇಖ ಅವರು ಗುರುಸ್ತಾನ ಸಂದರ್ಭದಲ್ಲಿ ಟೀಚರ್ಸ್ಗೆ ಯಾರಿಗೂ ನಮಗೆ ಸನ್ಮಾನ ಅಂತ ಅವರಿಗೆ ಗೊತ್ತಿಲ್ಲ. ಆದರೆ ಕೆಲಸ ಮಾಡ್ತಕ್ಕಂಥ ನಿವೃತ್ತರಾಗಿರ್ಬೋದು, ಸೇವೆ ಸಲ್ಲಿಸಿರ್ತಕ್ಕಂಥವ್ರು, ಅನುದಾನ ರಹಿತ ಎಲ್ಲ ಶಿಕ್ಷಕರಿಗೂ ಸಹ ಒಂದು ಅವಕಾಶವನ್ನು ಕಲ್ಪಿಸಿ ಸುಮಾರು 80 ಜನ ಶಿಕ್ಷಕರನ್ನು ಇವತ್ತು ಸನ್ಮಾನ ಮಾಡ್ತಕ್ಕಂಥ ಅಮೂಲ್ಯವಾದಂಥ ಕಾರ್ಯಕ್ರಮ, ಅಪರೂಪದ ಕಾರ್ಯಕ್ರಮವನ್ನು ನಾಗಲೇಖ ಅವರು ಇಲ್ಲಿ ಆಯೋಜಿಸಿರೋದು ನಮಗೆಲ್ಲ ಅತ್ಯಂತ ಸಂತೋಷ ತಂದಿದೆ. ಟೀಚರ್ ಆಗಿದ್ದಂಥ ಸಂದರ್ಭದಲ್ಲಿ ಪುಸ್ತಕ ನೋಡ್ಬಿಟ್ಟು ಓದಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡು ಮಕ್ಕಳ ಜೊತೆ ಶೇರ್ ಮಾಡ್ಕೊತಾ ಇದ್ದಲ್ಲ, ಆ ಸಂದರ್ಭದಲ್ಲಿ ಆ ಮಕ್ಕಳಿಂದ ಬರ್ತಿರ್ತಕ್ಕಂಥ ಔಟ್ಪುಟ್ಟನ್ನು ನಾನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಭಾರಿ ಖುಷಿ ಆಗ್ತಿತ್ತು ನನಗೆ. ನಾನು ಎಷ್ಟೇ ಸ್ಟ್ರಿಕ್ಟಾಗಿ ಕೆಲಸ ಮಾಡಿದ್ರು ಸಹ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಸಂಜೆ ಆಗಿದ ತಕ್ಷಣ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೆ. ಮಕ್ಕಳ ಜೊತೆಗೆ ಆಟ ಆಡ್ತಿದ್ವಿ, ಕೆಲವು SSLCಗೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಶೇರ್ ಮಾಡ್ಕೊತಾ ಇದ್ವಿ. ಜೀವನದಲ್ಲಿ ಯಾವ ರೀತಿಯಾಗಿರಬೇಕು, ಮುಂದೆ ನಿಮ್ಮ ಜೀವನ ಯಾವ ರೀತಿಯಾಗಿ ರೂಪಿಸ್ಕೋಬೇಕು, ಈ ವಿಚಾರಗಳನ್ನೆಲ್ಲ ಚರ್ಚೆ ಮಾಡ್ತಿದ್ದಾಗ ಮಕ್ಕಳು ಹೇಳ್ತಾ ಇದ್ರು, ಸರ್ 9:30ಯಿಂದ 4:30ವರೆಗೂ ಭಾರಿ ಸ್ಟ್ರಿಕ್ಟ್ ಆಗಿರ್ತೀವಿ, 4:30 ಆದ್ಮೇಲೆ ನೀವು ಸಹ ಮಗು ಆಗ್ತಿರಲ್ಲ ಸರ್ ಅಂತ ಹೇಳಿ ಭಾರಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಆ ರಸಪ್ರಶ್ನೆ ಕಾರ್ಯಕ್ರಮಗಳಾಗಿರ್ಬೋದು, ಬೇರೆ ಬೇರೆ ಚಟುವಟಿಕೆಗಳನ್ನೆಲ್ಲ ಮಾಡಿಸಾದ್ಮೇಲೆ ನಾನು ಆ್ಯಕ್ಚುಲಿ ಟ್ರೈನ್ ಹತ್ಬಿಟ್ಟು ಮನೆಗೆ ಬರಬೇಕಾಗಿತ್ತು. ಟ್ರೈನ್ ಹತ್ತಿ ಬರಬೇಕಾದಾಗ ಅವ್ರು ಹೇಳ್ತಾ ಇದ್ರು, ಸರ್ ದಯವಿಟ್ಟು
6:30 ಟ್ರೈನ್ಗೆ ಹೋಗ್ಬಿಡಿ ಸರ್, 8 ಗಂಟೆ ಟ್ರೈನ್ಗೆ ಹೋಗಿ ಅಂತ ಮಕ್ಕಳು ನನಗೆ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ. ಇವತ್ತಿಗೂ ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗಿರ್ತಕ್ಕಂಥ ದಿನಗಳು. ಮೊದಲನೇದಾಗಿ ಇವತ್ತಿನ ದಿವಸ ಶಿಕ್ಷಕರು ಸಂಬಂಧಪಟ್ಟ ಹಾಗೆ ನಮ್ಮ ಮುನ್ರಾಜ್ ಅವರು ಹೇಳಿದ್ರು, ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಅನುದಾನ ರಹಿತ ಶಾಲೆ ಅಂತ ನನಗೆ ನಿಜವಾಗ್ಲೂ ಯಾವ ಭೇದ ಭಾವಗಳು ಯಾವುೂ ಇಲ್ಲ. ಒಂದು ಮಗುವಿಗೆ ಕಲಿಸ್ಬೇಕು ಅಂತ ಯಾರು ಬರ್ತಾನೆ ವ್ಯಕ್ತಿ, ಅವನ ಬಗ್ಗೆ ನಮಗೆ ಗೌರವ ಇದೆ. ಮೊದಲನೇದಾಗಿ ಯಾರೇ ಆಗಿರಲಿ, ನಾನು ಸುಮಾರು ಸತಿ ಕೆಲವು ಶಾಲೆಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ವಿ, ದಯವಿಟ್ಟು ದುರ್ಬಿನ್ ಹಾಕಿ ಹುಡುಕಿ ಶಿಕ್ಷಕರಿಗೆ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಬೇಡ. ನಾವು ನಿಜ ಹೇಳಬೇಕು ಅಂತಂದರೆ ಕೆಲವು ಪ್ರಶಸ್ತಿಗಳಿಗೆ ನೀವು ಅರ್ಜಿಯನ್ನು ಹಾಕೊಂಡಿದ್ದಂಥ ಸಂದರ್ಭದಲ್ಲಿ ನಾವು ಪರಿಶೀಲನೆಯನ್ನು ಸಹ ನಾವು ಮಾಡಿದ್ದೇವೆ. ಮಾಡಿದಂಥ ಸಂದರ್ಭದಲ್ಲಿ ಬರ್ತಕ್ಕಂಥವೇ ಕೆಲವು 4-5 ಅರ್ಜಿಗಳು ಬರ್ತಕ್ಕಂಥದ್ದು. ಇದನ್ನು ಪರಿಶೀಲನೆ ಮಾಡೋದಕ್ಕೆ ನಮ್ಮ ಸಂಘದಿಂದಲೂ ಸಹ ಖಾಸಗಿ ಶಾಲೆಯನ್ನು ಕರೆದಿದ್ವಿ ಮತ್ತು ಅನುದಾನಿತ ಸರ್ಕಾರಿ ಎಲ್ಲರೂ ಸಹ ಕಮಿಟಿನಲ್ಲಿದ್ದರು. ಅಂತಹ ಸಂದರ್ಭದಲ್ಲಿ ಯಾರು ಕೊಡಬೇಕು, ಇರೋದೇ ಬರದೇ 3-4 ಪ್ರಪೋಸಲ್ಸ್ಗಳು. ಆ ಥರ ಆಗಬಾರ್ದು. ನಮ್ಮ ಮುಂದಿನ ಸ್ಥಿತಿಗತಿಗಳು ಯಾವ ರೀತಿಯಾಗಿರಬೇಕು ಅಂತಂದರೆ, ಯಾರು ಎಲ್ರಿಗೂ ಪ್ರಶಸ್ತಿ ಕೊಡಬೇಕಲ್ಲ ಅಂತ ನಮ್ಮ ತಲೆ ಬಿಸಿ ಆಗಬೇಕು. ಯಾಕೆಂತಂದರೆ ಎಲ್ಲ ಶಿಕ್ಷಕರು, ಸರ್ಕಾರಿ ಆಗಿರ್ಬೋದು, ಅನುದಾನಿತ ಆಗಿರ್ಬೋದು, ಅನುದಾನ ರಹಿತ ಶಾಲೆಗಳಾಗಿರ್ಬೋದು, ಎಲ್ಲ ಶಾಲೆಗಳಲ್ಲೂ ಅರ್ಹರಾಗಿರ್ತಕ್ಕಂಥ ಶಿಕ್ಷಕರು ಇವತ್ತಿನ ದಿವಸ ಸಮಾಜದಲ್ಲಿದ್ದಾರೆ. ಚಿಕ್ಕವರಿದ್ದಾಗ ಬಹಳಷ್ಟು ತಂದೆ ತಾಯಿಗೆ ಎದುರುಕೊಳ್ತಿರ್ಲಿಲ್ಲ. ಆದರೆ ನಾವು ತಂದೆ ತಾಯಿಗಿಂತ ಜಾಸ್ತಿ ನಮ್ಮ ಶಿಕ್ಷಕರಿಗೆ, ಯಾರು ನಮ್ಮ ಮಾಸ್ಟರ್ ಸರ್ಕಾರಿ ಶಾಲೆಗಳ ಮಾಸ್ಟ್ರಿಗೆ ಎದುರ್ಕೊಳ್ತಿದ್ರು. ಮನೇಲಿ ನಾನು ತಪ್ಪು ಮಾಡಿದ್ರೆ ತಡಿ ನಾಳೆ ಬಂದ್ಬಿಟ್ಟು ನಿಮ್ಮ ಮಾಸ್ಟರ್ ಕೈಯಲ್ಲಿ ಓಡಿಸ್ತೀನಿ ಅಂತ ಹೇಳೋರು. ಆ ಭಯ ಎಲ್ಲಿವರೆಗೂ ಕಾಡುತ್ತೆ ಅಂದರೆ, ನಮ್ಮ ಜೀವನದಲ್ಲಿ ಇವತ್ತು ನಾವು ಏನು ದೊಡ್ಡ ಸಾಧನೆ ಇರ್ಬೋದು, ಆದರೆ ಇವತ್ತು ಈ ಜಾಗದಲ್ಲಿ ಕಾರಣ ನಮ್ಮ ಗುರುಗಳು, ಏನು ನಮಗೆ ವಿದ್ಯೆ ಕಲಿಸ್ಕೊಟ್ಟಂಥ ಗುರುಗಳು, ಅವರ ಒಂದು ಉದಾತ್ತ ಆಲೋಚನೆಗಳು, ಸಕಾರಾತ್ಮಕ ಚಿಂತನೆಗಳು, ಅವರಲ್ಲಿದ್ದಂಥ ಒಂದು ಜ್ಞಾನವನ್ನು ನಮಗೆ ಧಾರೆಯಾಗಿ ಮಾಡಿದ್ದಕ್ಕೆ ಇವತ್ತು ನಾವು ಇಲ್ಲಿ ಇರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅದೇ ರೀತಿಯಲ್ಲಿ ಬಹಳಷ್ಟು ಕೆಲಸ ಮಾಡ್ತಂಥ ಎಲ್ಲ ಗುರು ಹಿರಿಯರಿಗೂ, ಇಲ್ಲಿ ಶಿಕ್ಷಣ ಕಲಿಸ್ಕೊಟ್ಟಂಥ ಎಲ್ಲ ನಿಮ್ಮ ಶಿಕ್ಷಕರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಡ್ತೇನೆ. ನಾವು ಈಗಾಗಲೇ ಹೇಳಿದೆ, ಮನೆಯಲ್ಲಿ ತಪ್ಪು ಮಾಡಿದ್ರೆ ನಿಮ್ಮ ಮಾಸ್ಟರ್ ಕೈಯಲ್ಲಿ ನಾನು ಪಾಠ ಮಾಡಿಸಿ, ನಿಮ್ಮ ಪಾಠ ಮಾಡೋಂಥವ್ರ ಕೈಯಲ್ಲಿ ಓಡಿಸ್ತೀನಿ ಅಂತ ಆ ಭಯ ನಮ್ಗೆ ಕಾಡ್ತಾ ಇತ್ತು. ಕೊನೆಗೆ ಆ ಶಿಕ್ಷಕರ ಮೇಲೇ ಕಂಪ್ಲೇಂಟ್ ಕೂಡ ಆಯಿತು. ಖಾಸಗಿ ಇರಲಿ, ಸರ್ಕಾರಿ ಇರಲಿ, ಅನುದಾನತೆ ಇರಲಿ, ನಮ್ಗೆ ಯಾವ ಪೊಲೀಸ್ವರೆಗೆ ಅಥವಾ ನಮ್ಗೆ ಯಾವ ಡಿಫ್ರೆನ್ಸಿಯೇಷನ್ ಇಲ್ಲ. ಆ ಭಯ ಯಾವ ಮಟ್ಟಕ್ಕಿತ್ತಂದರೆ, ಅವನ ಒಂದು ಉತ್ತಮ ಪ್ರಜೆ ಮಾಡೋಂಥ ಲೆವೆಲ್ಗಿತ್ತು. ಕಾರಣಾಂತರಗಳಿಂದ ಸರ್ಕಾರದಲ್ಲಿ ಮಾನವ ಹಕ್ಕುಗಳು, ಬೇರೆ ಬೇರೆ ಒಂದು ಆದೇಶಗಳು, ಸುತ್ತೋಲೆಗಳು ಬಂದು ಯಾರಿಗೂ ಸಹ ಹೊಡಿಬೇಡಿ, ಯಾರಿಗೂ ಸಹ ದಂಡಿಸಬೇಡಿ, ಅವನು ಹೋದ್ರೆ ಹೋಗಲಿ, ಬಿಟ್ಟರೆ ಬಿಡಲಿ ಅಂತ. ಅದು ಕೊನೆಗೆ ಯಾವ ಮಟ್ಟಕ್ಕಾಯ್ತು ಅಂದರೆ, ಯಾರನ್ನೂ ಬೆದರಿಸೋ ಮಟ್ಟಕ್ಕೂ ಇಲ್ಲ. ಆ ನಂತರ ಈಗಂತೂ ಬಿಡಿ, ಗುಡ್ ಟಚ್ ಬ್ಯಾಡ್ ಟಚ್ ಏನೋ ಬಂದು ಎಲ್ಲ ತಮಗೆಲ್ಲ ಗೊತ್ತಿದೆ. ತುಂಬ ಎದುರುಕೊಳ್ತಾರೆ ಮಕ್ಕಳು. ಮಾಸ್ಟ್ರು ಮುಟ್ಲಿಕ್ಕೂ ಸಹ ಅದು ನಾವು ಕಣ್ಣಾರ ನಾವು ನೋಡಿದ್ದೀವಿ. ಸೊ ಅದು ಆ ಥರ. ಈಗ ಇದು ಯಾಕೆ ಹೇಳ್ತಾ ಅಂದರೆ, ಯಾವಾಗ ಮನೆಯಲ್ಲಿರೋಂಥ ಪೇರೆಂಟ್ಸ್ಗೆ ಭಯ ಪಡಲಿಲ್ಲ, ಮಾಸ್ಟ್ರಿಗೆ ಭಯ ಪಡಲಿಲ್ಲ, ಯಾವಾಗ ಅಲ್ಲಿ ಭಯ ಪಡಲಿಕ್ಕೆ ಜಾಸ್ತಿ ಆಗಲಿಲ್ಲ, ಅವರೆಲ್ಲರೂ ಸಹ ಪೊಲೀಸರ ಹತ್ರ ಏಟು ನಮ್ಮ ಮಟ್ಟಕ್ಕೆ ಬಂದಿದ್ದಾರೆ. ಪೊಲೀಸರ ಕೈಯಲ್ಲಿ ಏಟು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಗುರುಗಳ ಕೈಯಲ್ಲಿ ಆಗಲಿ ಅಥವಾ ಪೇರೆಂಟ್ಸ್ ಕೈಯಲ್ಲಿ ಯಾವಾಗ ಶಿಕ್ಷೆ ಅವರು ಪಡಲಿಲ್ಲೋ, ಸರಿಯಾದ ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಅವ್ರಿಗೆ ಆಗಲಿಲ್ಲವೋ, ಕೊಟ್ಟಂತ ಮಾರ್ಗದಲ್ಲಿ ಅವ್ರಿಗೆ ಒಂದು ಸರಿಯಾದಂಥ ಸಮರ್ಪಕವಾಗಿ ಅವ್ರನ್ನ ತಿದ್ದಿ ತೀಡಲಿಲ್ವೋ, ಪೊಲೀಸ್ ಠಾಣೆಗಳಿಗೆ, ನ್ಯಾಯಾಲಯಗಳಿಗೆ ಹತ್ತುವರ ಸಂಖ್ಯೆ ಜಾಸ್ತಿ ಆಗ್ತದೆ. ಸೊ ಈಗ ನಮ್ಮ ನಾಗಲಕ್ಕ ಅವರು ಹೇಳ್ತಾ ಇದ್ರು, ಅವರ ಮಾತಲ್ಲಿ ತಾವು ಗಮನಿಸಿದ್ರಿ, ಸಾಕಷ್ಟು ನೋವಿದೆ. ಈ ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನಾನು 100 ಕಾರ್ಯಕ್ರಮಗಳು ನಾನು ಮಾಡಿದ್ದೀನಿ, ಅಷ್ಟು ಸುಲಭ ಅಲ್ಲ. ಒಂದು ಕಡೆ ಫೈನಾನ್ಷಿಯಲ್ ತೊಂದರೆಗಳಿರ್ಬೋದು, ಮತ್ತೆ ಆ ಕಾರ್ಯಕ್ರಮಗಳ ಆಯೋಜನೆ ಮಾಡೋದಿರ್ಬೋದು,
ಒಬ್ಬರು ನೋಡಿದ್ರೆ ಇನ್ನೊಬ್ರಿಗೆ ಆಗಲ್ಲ. ಅದು ಯಾಕಂತ ಗೊತ್ತಿಲ್ಲ. ಈಗ ತಮಗೆ ಕೊರೋನಾ ಬಂದು 2 ವರ್ಷ 3 ತಿಂಗಳಾದ್ರೂ ಸಹ ಇನ್ನೂ ಜನ ಬುದ್ಧಿ ಕಲ್ತಿಲ್ಲ. ಅದೇ ನಮಗೆ ಬಹಳ ದುರ್ದೈವದ ಸಂಗತಿ. ಅಂದ್ರೆ ಎಷ್ಟು ದಿವಸ ನಾವು ಬದುಕ್ತೀವೋ ನಮಗೆ ಗೊತ್ತಿಲ್ಲ, ಇನ್ನೊಂದು ಸೆಕೆಂಡ್ ಇರ್ತೀವೋ ಅಂತ ಗೊತ್ತಿಲ್ಲ. ಆ ಒಂದು ಮಟ್ಟಕ್ಕೆ ನಮ್ಮ ಒಂದು ಆರೋಗ್ಯದ ಪರಿಸ್ಥಿತಿ ದಿನಕ್ಕೆ ಹದಗೆಡ್ತಾ ಇದೆ. ಸೊ ಈ ಎಲ್ಲ ಒಂದು ಕಾರಣಗಳಿಂದ ನಿಜವಾಗಲೂ ಏನು ಇಷ್ಟೊಂದು ನಿಮ್ಮನ್ನೆಲ್ಲ ಸೇರಿಸಿ ಒಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಸಾಕಷ್ಟು ರಿಸ್ಕ್ ತಗೊಂಡಿದ್ದಾರೆ. ಅವ್ರ ಮಾತಲ್ಲೇ ಗೊತ್ತಾಗುತ್ತೆ ಈ ಒಂದು ಟೀಕೆ ಟಿಪ್ಪಣಿಗಳು ಅವ್ರು ಹಾಕಿದ್ದಾರೆ ಬೋರ್ಡಲ್ಲೇನೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿಯುತ್ತವೆ ಅಂತೇಳಿ. ಮತ್ತೆ ನಿಮ್ಮ ಕೈಲಾದ್ರೆ 4 ಜನಕ್ಕೆ ಸಹಾಯ ಮಾಡು, ಇಲ್ಲ ಅಂದ್ರೆ ಎಲ್ಲ ಸರ್ವಾಂಗಗಳು ಮುಚ್ಕೊಂಡು ಸುಮ್ಮನೆ ಇರೋ ನಾವು ಮಟ್ಟಕ್ಕೆ ಹಾಕಿದ್ದಾರೆ ಅವರು. ಸೊ ಅದು ಅವರು ಬೇರೆ ರೀತಿಯಲ್ಲಿ ಹೇಳಿದರೆ, ನಾನು ಪೊಲೀಸ್ ಭಾಷೆಯಲ್ಲಿ ಹೇಳಿದ್ದೀನಿ. ಸೊ ಬೇರೆ ಏನಿಲ್ಲ, ಅದನ್ನೇ ನಾವು ಭಗವದ್ಗೀತೆಯಲ್ಲಿ ಹೇಳಿದ್ದು, ಕರ್ಮಣ್ಯ ವಾದಿಕರಸ್ತು ಮಾ ಫಲೇಷು ಕದಾಚನ. ನಾಗಲೇಖ ಅವರು ಏನು ಬೇಜಾರು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಏನಿಲ್ಲ. ನಿನ್ನ ಕೆಲಸ ನಿನಗೆ ದೇವರು ಕೊಟ್ಟಿದ್ದಾರೆ, ನಿನಗೆ ಒಳ್ಳೆ ಸದುದ್ದೇಶ ಇದೆ, ಒಳ್ಳೆ ಆಲೋಚನೆ ಇದೆ, ಉದಾತ್ತ ಚಿಂತನೆಗಳಿದೆ. ನಿನ್ನ ಕೆಲಸ ನೀನು ಮಾಡು, ಆ ಫಲಾಫಲಕ್ಷ ಭಗವಂತ ಕೊಡ್ತಾನೆ. ಅದನ್ನ ಆ ಟೈಮ್ ಬಂದಾಗ ಆ ಭಗವಂತ ಕೊಡ್ತಾನೆ. ಎಲ್ಲ ಸರ್ಕಾರಿ ಅನುದಾನದ ಖಾಸಗಿ ಎಲ್ಲ ಶಿಕ್ಷಕರು ಪ್ರಶಸ್ತಿಗೆ ಭಾಜರಾಗಿದ್ದಾರೆ. ಅವರಿಗೆ ಆನೇಕಲ್ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಸಣ್ಣ ಉದಾಹರಣೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ರವೀಂದ್ರನಾಥ ಟಾಗೋರ್ ಅವರ ಕನಸಿನ ಒಂದು ಶಾಂತಿನಿಕೇತನ ಶಾಲೆಯಲ್ಲಿ ಪ್ರಾಚಾರ್ಯರಾಗಿದ್ದಂತಹ ನಂದಲಾಲ್ ಬೋಸ್ ಅವರ ಚಿತ್ರಕಲಾ ಕಲಾವಿದರು. ಅವರ ಬಳಿ ಕಲಿಯಲು ಸಾಕಷ್ಟು ಜನ ದೇಶ ವಿದೇಶಗಳಿಂದ ತಿಂಗಳು 2 ತಿಂಗಳು 3 ತಿಂಗಳು 6 ತಿಂಗಳು ವರ್ಷಾನುಗಟ್ಟಲೆ ಕಲಿಯಕ್ಕೆ ವಿದ್ಯಾರ್ಥಿಗಳು ಶ್ರೀಮಂತರು ಎಲ್ಲ ಬಂದು ಕಲಿತಾ ಇದ್ದರು ಆ ಶಾಂತಿನಿಕೇತನ ಶಾಲೆಯಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ಆಗರ್ಭ ಶ್ರೀಮಂತರ ಮನೆತನದ ಒಬ್ಬ ತರುಣ ಅಲ್ಲಿ ಕಲಿಯಲು, ಚಿತ್ರಕಲೆಯನ್ನು ಕಲಿಯಲು ಅಲ್ಲಿ ಬರ್ತಾನೆ. ಆ ತರುಣನಿಗೆ ಅವನಿಗೆ ಬೇಕಾದಷ್ಟು ಕೆಲಸ ಕಾರ್ಯಗಳು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಶ್ರೀಮಂತರು, ಪ್ರತಿಯೊಂದು ಕೆಲಸಕ್ಕೂ ಒಂದೊಂದು ಆಳು. ಅಂತಹ ವ್ಯಕ್ತಿ ಈ ಶಾಲೆಗೆ ಬರ್ತಾನೆ. ಆಗ ಒಂದು ದಿವಸ ಕಲಿತಾ ಇರಬೇಕಾದ್ರೆ ಅವನ ಕೋಣೆ, ಅವನಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಕೋಣೆ ಇರ್ತದೆ. ಅದರಲ್ಲಿ ಅವನ ಚಿತ್ರಕಲೆ ಮಾಡಿ ಮತ್ತೆ ಬೆಡ್ಶೀಟು, ಹಾಸಿಗೆ ಅವೆಲ್ಲ ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬಿಟ್ಟಿರ್ತಾನೆ. ಇದನ್ನು ನೋಡಿದಂಥ ನಂದಲಾಲ್ ಬೋಸ್ ಅವರು, ಈ ವಿದ್ಯಾರ್ಥಿ ಶ್ರೀಮಂತ ಮನೆತನದಿಂದ ಬಂದಿದ್ದಾನೆ, ಇವನು ಕಲಿಯೋದ್ರ ಜೊತೆಗೆ ತನ್ನ ಜೀವನ ಕಲೆಯನ್ನು ಕಲ್ತ್ಕೊಂಡಿಲ್ಲ ಅಂದ್ಬಿಟ್ಟು ಇವರೇ ಹಾಸಿಗೆಯನ್ನು ಓರಣ ಮಾಡಿ ಅದನ್ನು ಸಿದ್ಧಪಡಿಸ್ತಾನೆ. ಮಧ್ಯಾಹ್ನ ಬಂದಂಥ ತರುಣ ನೋಡ್ತಾನೆ, ಯಾರು ನನ್ನ ಗೋಡೆಯನ್ನು ಇಷ್ಟೊಂದು ಚೆನ್ನಾಗಿ ಅಚ್ಚುಕಟ್ಟು ಮಾಡಿಬಿಟ್ಟಿದ್ದಾರಲ್ಲ ಅಂತ ಹೋಗ್ತಾನೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ದಿನ ಬರ್ತಾನೆ. ಮಧ್ಯಾಹ್ನ ಸಮಯದಲ್ಲಿ ಅವನ ಕೋಣೆ ಬಾಗಿಲು ತೆಗೆದಿರ್ತದೆ. ಅಲ್ಲಿ ಈ ನಂದಲಾಲ್ ಬೋಸ್ ಅವರು ಅವನ ಕೋಣೆಯನ್ನು ಬಹಳ ಅಚ್ಚುಕಟ್ಟಾಗಿ ಎಲ್ಲ ಸಿದ್ಧತೆ ಮಾಡ್ತಾ ಇರ್ತಾರೆ. ಶಿಕ್ಷಕರೆಂದರೆ ಇಷ್ಟೊತ್ತು ಹೇಳಿದ್ದಾರೆ, ಆದರೆ ಸನ್ಮಾನ ಸ್ವೀಕಾರ ಆದವರು ಅಲ್ಲ, ಅವ್ರವ್ರ ಮಾಡಿದವರು ಹೋಗ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಗೆ ಸನ್ಮಾನ ಆಗ್ಬಿಟ್ಟು ಅಂತ ಹೋಗೋದಲ್ಲ. ದಯವಿಟ್ಟು ಯಾರೇ ಸನ್ಮಾನ ಸ್ವೀಕರಿಸಿ ಎಲ್ಲರೂ ಸನ್ಮಾನ ಆಗತಕ್ಕ ಇದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ನಮ್ಮ ಸನ್ಮಾನ ಆಗಿದ್ರೆ ನೋಡ್ತಾ ಇದ್ದೀರಲ್ಲ ಕುತ್ಕೊಂಡು. ದಯವಿಟ್ಟು ಎಲ್ಲರೂ ಸಹನೆಯಿಂದ ಒಂದು ಅರ್ಧ ಗಂಟೆ ಕಾಲ ಇರಬೇಕು. ಇದ್ರ ಜೊತೆಲಿ ನಾವು ಮಾತಾಡೋದು ಏನಿಲ್ಲ, ಎಲ್ಲರೂ ಗಣ್ಯ ವ್ಯಕ್ತಿಗಳು ಮಾತಾಡಿದ್ದಾರೆ. ಆದ್ರೂ ಸಹ ಶಿಕ್ಷಕರ ದಿನಾಚರಣೆ ಆಚರಿಸ್ತಕ್ಕಂಥ ನಮ್ಮ ಏನು ಈ ದಿವಸ ಆರ್ಗನೈಸ್ ಮಾಡಿದ್ದಾರೆ ನಾಗಲೇಖ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಒಂದು ಅಭಿನಂದನೆ ತಿಳಿಸ್ಬೇಕು. ಯಾಕಂದ್ರೆ ಒಂದು ನೆನಪಿಟ್ಕೊಳ್ಳಿ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಂದಿಗೆ ಡಾಕ್ಟರೇಟ್ ಅನ್ನ ನೀಡಿದ್ದಾರೆ, ಹೌದಾ ಇಲ್ವಾ? ಆ ಡಾಕ್ಟರೇಟ್ ಅನ್ನ ಪದಕ, PhD ಅನ್ನ ಪದಕ ಡಾಕ್ಟರೇಟ್ ನೀಡೋದು ನಿಜವಾಗ್ಲೂ ಅದರಲ್ಲಿ ಸಾಧನೆ ಮಾಡುವಂತ ಒಂದು ವ್ಯಕ್ತಿಗಳಿಗೆ ಡಾಕ್ಟರೇಟ್ ನೀಡಬೇಕು. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ನಡೀತಾ ಇಲ್ಲ. ಅದು ಈ ಸಭೆ ಮೂಲಕವಾಗಿ ಹೇಳ್ತಿದ್ವಿ. ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ ನಾಗಲೇಖ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಡಾಕ್ಟರೇಟ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಅದಕ್ಕೆ ಒಂದು ಅರ್ಥಪೂರ್ಣ ಇದೆ. ಅದರ ಜೊತೆಯಲ್ಲಿ ನಾಗಲೇಖ ಅವರು ನಮ್ಮನ್ನ ಡಿಸ್ಕಸ್ ಮಾಡಕ್ ಬಂದಿದ್ರು ಒಂದ್ಸಾರಿ.
ನಿಮ್ಮ ಶಿಕ್ಷಕರು ಯಾರೇ ಇರ್ಬೋದು, ಪ್ರೈವೇಟ್ ಶಾಲೆ ಇರ್ಬೋದು, ಗೌರ್ಮೆಂಟ್ ಶಾಲೆ ಇರ್ಬೋದು, ಎಲ್ಲ ಶಾಲೆ ಶಿಕ್ಷಕರಿಗೆ ಯಾರೋ ಒಂದು ನೋಡಿ ನಾಗಲೇಖ ಅಂತವ್ರು ಇರ್ಬೋದು ಅಥವಾ ಬಿ ಯು ಆಫೀಸಿಂದ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಸನ್ಮಾನ ಮಾಡ್ತಾರೆ. ಆದರೆ ಮೊನ್ನೆ ನೈಟ್ ಫೋನ್ ಮಾಡಿ ಕೇಳಿದೆ, ಸರ್ ಶಿಕ್ಷಕರು ಮತ್ತೆ ನಾವು ಈ ಶಿಕ್ಷಣ ಸಂಸ್ಥೆಯಲ್ಲಿ ಉಳಿಸ್ಬೇಕಂದ್ರೆ ಆಯಾ ಡ್ರೈವರ್ ಟೀ ನಮ್ಮ ಮುಖ್ಯ ಸರ್ ಅವ್ರಿಗೊಂದು ಸನ್ಮಾನ ಮಾಡಿ. ಯಾರಾದರೂ ಮಾಡಿದ್ದೀರಾ? ನಮ್ಮ ಶಿಕ್ಷಕರು ಮಾತ್ರ ನಾವು ಮಾಡ್ಕೊಳ್ತಾ ಇದ್ವಿ. ನಿಜವಾಗ್ಲೂ ಸಹ ಮುಂದಿನ ದಿನಗಳಲ್ಲಿ ನಾಗಲೇಖ ಅವ್ರ ಮೂಲಕ ಹೋಗ ನಾನು ಕೇಳ್ಕೊಳ್ತಾ ಇದ್ವಿ. ನಾವೇನಾದ್ರೂ ಈ ಒಂದು ಕಾರ್ಯಕ್ರಮ ಮಾಡಿದ್ರೆ ಇಲ್ಲಿಂದ ಒಂದು 2 ಸದುಪಯೋಗದ ಮಾತುಗಳು ಕೇಳ್ಕೋಬೇಕಾಗಿದೆ. ನಿಮ್ಮ ತಾತ ಹೇಳ್ತಿದ್ರು ಯಮಧರ್ಮರಾಯ ಇದ್ದ ಅಂತ, ಅದು ಯಾರು ಮಾಡ್ತಾ ಅದು ನರಕ ಅಂತ, ಯಾವುದು ಒಳ್ಳೇದು ಮಾಡ್ತೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಆದರೆ ನಿಜವಾದ ಯಮಧರ್ಮರಾಯ ನಮ್ಮೆಲ್ಲರ ಮಧ್ಯೆ ಇದೆ ಅಂತ ಹೇಳ್ಬೋದು. ಯಮಧರ್ಮರಾಯನ ಪಾತ್ರ ಮಾಡಿದಂತ ನಿಮ್ಮೆಲ್ಲರ ನಟರು ನಮ್ಮ ಮುಂದ್ಗಡೆ ಇದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಯಾವುದನ್ನು ಒಳ್ಳೆ ಕೆಲಸ ಮಾಡ್ತೀವೋ ಅವನ ಸತ್ತು ಮಲಗಿದಾಗ ನೋಡಪ್ಪ ಅವಂತ ಒಳ್ಳೆ ಮನುಷ್ಯ ಅಂತ, ಅದೇ ಸ್ವರ್ಗ. ಯಾರು ಒಳ್ಳೇದನ್ನು ಮಾಡಿಲ್ವೋ ಆ ಮನೆಯವಾಗ ಏನ್ ಮಾಡಿದ ಅದೇ ನರ್ಕ. ಯಾವುದೋ ನರ್ಕ ಸ್ವರ್ಗ ಇಲ್ಲ. ಪ್ರತಿಯೊಬ್ಬರು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಆ ಮಾತನ್ನು ಹೇಳ್ತಾ, ಒಂದು ಸಂಘ ಸಂಸ್ಥೆಗಳಿಗೆ ಅದು ಆದರ್ಶಪ್ರಾಯವಾದಂತಹ ಜನಸೇರಿ ಸಂಘಟನೆಯ ಮೂಲಕ ಶ್ರೀಯುತ ಸರಳ ಸಜ್ಜನಕ್ಕೆ ಆತ್ಮೀಯರಾದಂತಹ ಶ್ರೀಯುತ ನಾಗಲೇಕರವರ ಸಾರಥ್ಯದಲ್ಲಿ ನಮ್ಮ ತಾಲೂಕಿನ ಎಲ್ಲ ಶಾಲೆಯ ಶಿಕ್ಷಕರನ್ನು ಒಂದೇ ವೇದಿಕೆಯಲ್ಲಿ ತಂದು ಆ ಶಿಕ್ಷಕರ ಒಂದು ಪರಮ ಜ್ಯೇಷ್ಠ ವೃತ್ತಿಯ ಒಂದು ಪ್ರಾಮುಖ್ಯತೆಯಲ್ಲಿ ವ್ಯಕ್ತಪಡಿಸೋಣ ಅಂತ ಇಚ್ಛೆಪಟ್ಟಂತ ಮಹನೀಯರ ಒಂದು ವೇದಿಕೆಯಲ್ಲಿ ಇವತ್ತಿನ ದಿನ ತಾವೆಲ್ಲ ಉಪಸ್ಥಿತರಿದ್ದೀರಿ. ಬಂಧುಗಳೇ, ನನಗೆ ಈಗ 2 ನಿಮಿಷ ಮಾತಾಡಲಿಕ್ಕೆ ಹೇಳಿದ್ದಾರೆ. ಇದು ನನಗೆ ಬಂದಿರುವಂಥ ಉಭಯ ಸಂಕಟ. ಬೋಲೇತೋ ಮಾಮ ಆಕಾತಿ, ನಾ ಬೋಲೇತೋ ಬಾಪ್ ಕುತ್ತಾಕಾತ, ಇಂಥ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಆದರೂ ನಾನು ಈ ಸಂದರ್ಭದಲ್ಲಿ ಒಂದು 2 ಅಂಶಗಳು ತಮ್ಮೆಲ್ಲರ ಕರ್ಣಕರ್ಣಿಗಳಿಗೆ ತರುವಂತ ಒಂದು ಪ್ರಯತ್ನ ನನ್ನದಾಗಿದೆ. ತಮವ ಕಡೆದು ಬೆಳಕ ತಂದ ಶುದ್ಧ ಬದ್ಧ ನಿಷ್ಠಾವಂತ ಪ್ರಾಮಾಣಿಕ ದಕ್ಷ ಸಮರ್ಥ ರಾಷ್ಟ್ರ ರಕ್ಷಕರಾದಂಥ ಶಿಕ್ಷಕರೆಲ್ಲರಿಗೂ ಸಹ ಶಿಕ್ಷಕರ ಹಬ್ಬ, ಶಿಕ್ಷಕರ ಗರಿಮೆಯ ಹಬ್ಬದ ದಿನದಂದು ನಿಮ್ಮೆಲ್ಲರಿಗೂ ನಾನು ನನ್ನ ಕಡೆಯಿಂದ ಈ ಒಂದು ವ್ಯವಸ್ಥೆಯ ಪೂರಕವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ
ಕಾರ್ಯಕ್ರಮ ಜಿಗಣಿಯಲ್ಲಿ ಶಿಕ್ಷಕರನ್ನ ನೆನೆಯುವಂಥ ಒಂದು ಪವಿತ್ರವಾದ ಕೆಲಸವನ್ನು ನಮ್ಮ ನಾಗಲೇಖ ಮತ್ತು ಅವರ ಸ್ನೇಹಿತ ವರ್ಗದವರು ಮಾಡಿದ್ದಾರೆ. ಅವರಿಗೆ ಭಗವಂತ 100 ವರ್ಷ 1000 ವರ್ಷ ಕೀರ್ತಿ ಗೊತ್ತಾಯ್ತಾ, ಶಾಂತಿ ಸುಖ ಸಿಗಲಿ ಅನ್ನೋದೇ ಈ ದೊಡ್ಡಣ್ಣನ ಹಾರೈಕೆ. ಏಕೆಂದರೆ ಜಿಗಣಿ ದೂರ ಇದೆ ಬೆಂಗಳೂರಿಂದ ಅಂತ ಯಾರು ಅಂದ್ಕೊಳ್ಳೋದು ಬೇಡ. ಎಲ್ಲದಕ್ಕಿಂತಲೂ ಲಕ್ಷ್ಮೀನಾರಾಯಣ ಅವರು ಕಟ್ಟಿರುವಂಥ ಸುಂದರವಾದ, ಅತ್ಯಂತ ಸುಂದರವಾದಂತಹ ರಂಗಮಂದಿರ ಇಲ್ಲಿದೆ. ಇದನ್ನು ನೋಡಿದ ಮೇಲೆ ನನಗೆ ಅನಿಸಿದ್ದು, ಒಂದು ಸತಿನಾದರೂ ಇಲ್ಲಿ ಬಂದು ನಾವು ಸಿನಿಮಾ ನಟರುಗಳೆಲ್ಲ ಸೇರಿ ಒಂದು ನಾಟಕ ಆಡಬೇಕು ಅಂತ ಅನಿಸಿದೆ. ಆದಷ್ಟು ಬೇಗ ನಿಮ್ಮ ಆಶೀರ್ವಾದದಿಂದ ನಮ್ಮ ಆಸೆ ಕೈಗೂಡಲಿ ಅಂತ ಬೇಡ್ಕೊಳ್ತೀನಿ. ಸರ್, ಎಲ್ರಿಗೂ ನಮಸ್ಕಾರ. ಈ ದಿನ ಜನಸಿರಿ ತಂಡದ ವತಿಯಿಂದ ಆನೇಕಲ್ ತಾಲೂಕು ಶಿಕ್ಷಕರ ಹಬ್ಬ 2021 ಎನ್ನುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇದರಲ್ಲಿ ಹಿರಿಯ ಚಲನಚಿತ್ರ ನಟರಾದಂಥ ದೊಡ್ಡಣ್ಣರವರು, ನಮ್ಮ ಅತ್ತಿಬೆಲೆ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ವಿಶ್ವನಾಥ್ ಸರ್ ಅವರು, ಹಾಗೂ ನಮ್ಮ ಈ ಕ್ಷೇತ್ರದ BO ಸರ್ ಆಗಿದ್ದಂತಹ ನರಸಿಂಹರಾಜು ಸರ್ ಅವರು, ಮತ್ತು ನಮ್ಮ ರಾಮಮೂರ್ತಿ ಸರ್ ಅವರು, ಹಾಗೂ ಎಲ್ಲ ಮತ್ತು ನಮ್ಮ GMR ಸರ್ ಅವರು, ಎಲ್ಲರೂ ಸಾಕಷ್ಟು ಜನ ಹಿರಿಯರು ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಿಜವಾಗ್ಲೂ ಕೂಡ ತುಂಬ ಸಂತೋಷ ಆಗ್ತಾ ಇದೆ. ಶಿಕ್ಷಕರನ್ನು ಗೌರವಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಇದು ಪ್ರತಿ ವರ್ಷ ಹೀಗೆ ಪ್ರತಿದಿನದ ಕಾಯಕ ಆಗಲಿ. ಶಿಕ್ಷಕರನ್ನು ಉಳಿಸಬೇಕಾದ್ದು, ಗೌರವಿಸಬೇಕಾದ್ದು ನಮ್ಮ ಜವಾಬ್ದಾರಿ. ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲೂ ಕೂಡ ಶಿಕ್ಷಕರ ಪಾತ್ರ ಇಲ್ಲದೆ ಅವನೇನನ್ನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಶಿಕ್ಷಕರನ್ನು ಉಳಿಸಬೇಕಾದ್ದು, ಶಿಕ್ಷಕ ಪರಂಪರೆಯನ್ನು ಕಾಪಾಡಬೇಕಾದ್ದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಅಂತ ಹೇಳ್ತಾ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ಸುಮಾರು ಒಂದೇ ವೇದಿಕೆಯಲ್ಲಿ 100 ಜನ ಶಿಕ್ಷಕರಿಗೆ ಆದರ್ಶ ಶಿಕ್ಷಕ ರತ್ನ ಎನ್ನುವಂತಹ ಪ್ರಶಸ್ತಿಯನ್ನು ಇವತ್ತು ವಿತರಣೆ ಮಾಡಿದ್ದೇವೆ. ಯಾವುದೇ ಗೊಂದಲ ಇಲ್ಲದೆ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಸಹಕಾರವನ್ನು ಕೊಟ್ಟಂಥ ಎಲ್ಲ ಮಹನೀಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಇಲ್ಲಿ ಸರ್ಕಾರಿ ಖಾಸಗಿ ಅಂತೇನು ಪ್ರತ್ಯೇಕ ಇಲ್ಲ. ಶಿಕ್ಷಕರು ಶಿಕ್ಷಕರೇ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಶಿಕ್ಷಣ ಸಂಸ್ಥೆಗಳು ಸಹಕಾರ ಕೊಟ್ಟಂಥ ಶಿಕ್ಷಣ ಸಂಸ್ಥೆಗಳಿಗೆ, ಹಾಗೂ ಸರ್ಕಾರಿ ನೌಕರರ ಸಂಘ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಹಂಸ ಸಂಘಟನೆ, ಎಲ್ಲ ಖಾಸಗಿ ಶಾಲೆಗಳ ಒಕ್ಕೂಟ, ಪ್ರತಿಯೊಬ್ಬರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಅವರೆಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ.